ಹಲೋ, ನಮಸ್ಕಾರ. ನಾನು ನಿಮ್ಮ ಶಿವಪ್ಪ ನಾಗಾವಿ. ಇವತ್ತಿನ ದಿವಸ BNSಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಟುಡೇ ಐ ಆಮ್ ಡಿಸ್ಕಸಿಂಗ್ ಆನ್ BNS 2023 ಎ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬಹಳ ಪ್ರಮುಖವಾದಂತಹ ಒಂದು ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೀವು BNSನ ವಿಷಯವನ್ನು ಅಂದರೆ ಕೋಡ್ನ ವಿಷಯವನ್ನು ಇಲ್ಲಿವರೆಗೆ ನಾನು ನಿಮಗೆ ಈ ಒಂದು ಅಫೆನ್ಸ್ ಅಥವಾ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೋ ಫಾರ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಕ್ರೈಮ್ ಆ್ಯಂಡ್ ದಿ ಜ್ಯೂರಿಸ್ಪ್ರುಡೆನ್ಸ್ ಆಫ್ ಕ್ರೈಮ್. ಅಂದರೆ ಅಪರಾಧಿಕ ನ್ಯಾಯಶಾಸ್ತ್ರದ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದ್ದೀನಿ. ಇವತ್ತು ನಿಜವಾಗಿ ನಾನು ನಿಮ್ಮ BNSನ ಒಂದು ಸೆಕ್ಷನ್ಗಳಿಗೆ ಬರ್ತಾ ಇದ್ದೀನಿ. ಆ್ಯಂಡ್ ಇನ್ ದ್ಯಾಟ್ ಫಸ್ಟ್ ಸೆಕ್ಷನ್ ಈಸ್ ಸೆಕ್ಷನ್ 2. ನಾರ್ಮಲಿ ಇನ್ ಎನಿ ಲಾ ಸೆಕ್ಷನ್ 1 ವಿಲ್ ಗಿವ್ ಯು ದ ಟೈಟಲ್ ಆರ್ ಇಟ್ ವಿಲ್ ಗಿವ್ ಯು ದ ಪ್ರಿಯಾಂಬಲ್. ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ರೈಟಿಂಗ್ ದಿ ಲಾ. ಒಂದು ಕಾನೂನನ್ನು ಬರೀಬೇಕಾದ್ರೆ ಸೆಕ್ಷನ್ 1 ಸಾಮಾನ್ಯವಾಗಿ ಟೈಟಲ್ಗೆ ಇಟ್ಟಿರ್ತಾರೆ ಅಥವಾ ಪ್ರಿಯಾಂಬಲ್ಗೆ ಇಟ್ಟಿರ್ತಾರೆ. ಆಮೇಲೆ ಎಲ್ಲದರಲ್ಲಿಯೂ ಸೆಕ್ಷನ್ 2 ಇರ್ತದಲ್ಲ, ಅದು ವ್ಯಾಖ್ಯಾನಗಳಿಗೆ ಇರ್ತದೆ. ಡೆಫಿನೇಷನ್ ಅಂತಂದರೆ ವ್ಯಾಖ್ಯಾನ. ಅಂದರೆ ಈ ಒಂದು ಕಾನೂನಿನಲ್ಲಿ ಅಥವಾ ಈ ಒಂದು ಅಧಿನಿಯಮದಲ್ಲಿ ಅಥವಾ ಈ ಒಂದು ಸಂಹಿತೆಯಲ್ಲಿ ನಾನು ಕೆಲವೊಂದು ಶಬ್ದಗಳ ಪ್ರಯೋಗಗಳನ್ನು ಮಾಡ್ತೇನೆ. ಆ ಮಾಡಿದಂತಹ ಶಬ್ದಗಳ ಅರ್ಥ ಈ ರೀತಿಯಾಗಿರುತ್ತದೆ ಅನ್ನೋದನ್ನು ಹೇಳ್ತೀವಿ ನಾವು. ಅದಕ್ಕೆ ಡೆಫಿನೇಷನ್ ಅಂತೀವಿ. ಅಂದರೆ ಸಂದರ್ಭಕ್ಕೆವಾಗಿ ಬೇರೆ ಅರ್ಥ ಆಗದೆ ಹೋದ ಸಂದರ್ಭದಲ್ಲಿ ಇಡೀ ಅಧಿನಿಯಮದಲ್ಲಿ ಅಥವಾ ಕಾನೂನಿನಲ್ಲಿ ಅಥವಾ ಸಂಹಿತೆಯಲ್ಲಿ ಏನು ಈ ಶಬ್ದಗಳನ್ನು ಉಪಯೋಗಿಸ್ತೀನೋ ನೀವು ಅದನ್ನು ಸೆಕ್ಷನ್ 2ನಲ್ಲಿ ಹೇಳಿದ ಪ್ರಕಾರವೇ ಅರ್ಥೈಸಿಕೊಳ್ಳಬೇಕು ಅಂತಕ್ಕಂಥದ್ದು ಈ ಒಂದು ಪ್ರತಿಯೊಂದು ಕಾನೂನಿನ ಉದ್ದೇಶ. ಅದಕ್ಕೆ ಸೆಕ್ಷನ್ 2ನ ಸೀಮಿತವಾಗಿಟ್ಟಿರ್ತಾರೆ. ಡೆಫಿನೇಷನ್ ಬರೆಯೋದಾದರೆ ಸೆಕ್ಷನ್ 2ನಲ್ಲಿ ಸಬ್ ಕ್ಲಾಸ್ ಬರ್ಕೊಂತ ಹೋಗ್ತಾರೆ. 1 2 3 4 5 ಅಥವಾ ABCD ಹೀಗೆ. ಸೊ ದೋಸ್ ಸೆಕ್ಷನ್ಸ್ ವಿ ಆರ್ ಡಿಸ್ಕಸಿಂಗ್ ಟುಡೇ. ಆ್ಯಂಡ್ ದೀಸ್ ಸೆಕ್ಷನ್ಸ್ ಆರ್ ಸಮ್ ಸೆಕ್ಷನ್ಸ್ ಆರ್ ವೆರಿ ಸಿಂಪಲ್ ಆ್ಯಂಡ್ ಸಮ್ ಸೆಕ್ಷನ್ಸ್ ಆರ್ ಸರ್ಪ್ರೈಸಿಂಗ್. ಅಂದರೆ ಕೆಲವು ಸೆಕ್ಷನ್ನು ಬಹಳ ಸಿಂಪಲ್ ಇದ್ದಾವೆ, ಇನ್ನು ಕೆಲವು ಸ್ವಲ್ಪ ಸರ್ಪ್ರೈಸಿಂಗ್ ಇದ್ದಾವೆ. ಆದ್ದರಿಂದ ಒಂದು ಬಾರಿ ಇವೆಲ್ಲವನ್ನು ವಿವರವಾಗಿ ನೀವು ನೋಡುವುದು ಬಹಳ ಮುಖ್ಯ ಅಂತಕ್ಕಂಥದ್ದು. ಇಡೀ ನಾವು ಸಂಹಿತೆಯನ್ನು ಓದ್ತೀವಲ್ವ, BNS ಭಾರತೀಯ ನ್ಯಾಯ ಸಂಹಿತೆಯನ್ನು ಓದಬೇಕಾದ್ರೆ ಈ ಶಬ್ದಗಳು ಪದೇ ಪದೇ ಬರ್ತವೆ. ಬಂದರೆ ಇದೇ ಅರ್ಥವನ್ನು ನೀವು ಮಾಡಿಕೊಳ್ಬೇಕು. ವಾಟ್ ಈಸ್ ರಿಟನ್ ಇನ್ ಸೆಕ್ಷನ್ 2 ಓನ್ಲಿ ಯು ಶುಡ್ ರಿಮೆಂಬರ್. ಫಾರ್ ಎಕ್ಸಾಂಪಲ್, ಇನ್ ದಿಸ್ ಸೆಕ್ಷನ್ ಅನ್ಲೆಸ್ ಕಾಂಟೆಕ್ಸ್ಟ್ ಅದರ್ವೈಸ್ ರಿಕ್ವೈರ್ಸ್, ಆ ಸಂದರ್ಭದಲ್ಲಿ ಬೇರೆ ಅರ್ಥದ ಅವಶ್ಯಕತೆ ಇದೆ ಅನ್ನುವುದನ್ನು ಹೊರತುಪಡಿಸಿ, ಆ ಸಂದರ್ಭದಲ್ಲಿ ಬೇರೆ ಅರ್ಥದ ಅವಶ್ಯಕತೆ ಇದೆ ಎನ್ನುವುದನ್ನು ಹೊರತುಪಡಿಸಿದರೆ ಈ ಶಬ್ದಗಳ ಉಪಯೋಗ ಈ ಕಾನೂನಿನಲ್ಲಿ ಇದೇ ರೀತಿ ಅಂತ ನೀವು ತಿಳ್ಕೊಳ್ಬೇಕು ಅಂತ. ಅಂದರೆ ಸೆಕ್ಷನ್ 2(1) ಸೆಕ್ಷನ್ 2 ಸಬ್ ಕ್ಲಾಸ್ 1 ಅಂತ ತಗೊಂಡ್ರೆ ನಾವು 2 ಸಬ್ ಕ್ಲಾಸ್ 1 ಅಂತ ತಗೊಂಡ್ರೆ ಅದರಲ್ಲಿ ಕೃತ್ಯ ಅಂತಕ್ಕಂಥ ಶಬ್ದ ಬರ್ತದೆ. ಅದರಲ್ಲಿ ಕೃತ್ಯ ಅಂತಕ್ಕಂಥ ಶಬ್ದ, ಇಲ್ಲಿ ಕನ್ನಡದಲ್ಲಿ ಇವರು ಆ್ಯಕ್ಟ್ ಅಂತಲೇ ಮಾಡಿದ್ದಾರೆ, ಇದನ್ನು ನಾವು ಕೃತ್ಯ ಅಂತ ಹೇಳೋಣ. ವಿಲ್ ಕಾಲ್ ಇಟ್ ಆಸ್ ಕೃತ್ಯ. ಕೃತ್ಯ ನೆನ್ಪಿಟ್ಕೋಬೇಕು ನೀವು. ಒಂದು ಅಪಕೃತ್ಯ, ಒಂದು ಅಪರಾಧ. ಈ ಕೃತ್ಯ ಅಪರಾಧ ಯಾವಾಗ ಆಗುತ್ತೆ ಅನ್ನುವುದನ್ನು ನಾವು ಟಾಟ್ ಲಾನಲ್ಲಿ ಕಲಿತೀವಿ. ಅಥವಾ ಈ ಕೃತ್ಯ ಅಪರಾಧ ಆಗಬೇಕು ಅಂತಂದ್ರೆ ಈ ಕೃತ್ಯ ಈ ಸಂಹಿತೆಯಲ್ಲಿ ಬರೆದಿರಬೇಕು. BNSನಲ್ಲಿ ಬರೆದಿದ್ರೆ ಅಥವಾ ಕೆಲವು ಭಾರತದ ಕಾನೂನುಗಳಲ್ಲಿ ಬರೆದಿದ್ರೆ ಅಂತಹ ಕೃತ್ಯವನ್ನು ನೀವು ಮಾಡಿದರೆ ಆ ಕೃತ್ಯ ಏನಾಗುತ್ತೆ? ಅಪಕೃತ್ಯ ಆಗುತ್ತೆ, ಅಪರಾಧ ಆಗುತ್ತೆ. ಓಕೆ, ಹಾಗಿದ್ರೆ ಕೃತ್ಯ ಅಂತಕ್ಕಂಥ ಶಬ್ದವನ್ನು ನಾವು ಈ ಸಂಹಿತೆಯಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅಂತಂದರೆ, ನೋಡಿ, ಒಂದು ಕೃತ್ಯ ನಡೀತು ಅಥವಾ ಒಂದು ಅಪರಾಧ ನಡೀತು ಅಂತ ಇಟ್ಕೊಳ್ಳಿ. ಆ ಅಪರಾಧದಲ್ಲಿ
ಅನೇಕ ಕ್ರಿಯೆಗಳನ್ನು ನಾನು ಮಾಡಿರ್ಬೋದು. ಅವೆಲ್ಲಕ್ಕೂ ಸೇರಿ ನಾವು ಬರೀ ಆ್ಯಕ್ಟ್ ಅಂತೀವಿ. ಆ್ಯಕ್ಟ್ ಆಫ್ ಎ ಅಕ್ಯೂಸ್ಡ್ ಅಂತೀವಿ. ಆ್ಯಕ್ಟ್ ಆಫ್ ಎ ಅಕ್ಯೂಸ್ಡ್ ಅಂದರೆ ಒಂದೇ ಆ್ಯಕ್ಟ್ ಅಲ್ಲ, ಅವನು ಏನೇನು ಮಾಡ್ತಾನೆ ಎಲ್ಲಾನು ಅದ್ರಲ್ಲಿ ಸೇರುತ್ತೆ. ಅಂದರೆ ಈವನ್ ಐ ಸೇ ಆ್ಯಕ್ಟ್ ಮೇ ಬಿ ಸಿಂಗ್ಯುಲರ್, ಆ್ಯಕ್ಟ್ ಮೇ ಬಿ ಪ್ಲೂರಲ್. ನೋಡಿ, ಆ್ಯಕ್ಟ್ ಡಿನೋಟ್ಸ್ ಆಸ್ ವೆಲ್ ಆಸ್ ಎ ಸೀರೀಸ್ ಆಫ್ ಆ್ಯಕ್ಟ್ಸ್ ಎಸ್ ಎ ಸಿಂಗಲ್ ಆ್ಯಕ್ಟ್. ಈಗ ಎ ಒಂದು ಕಳ್ತನ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಎ ಈಸ್ ಆಕ್ಚುಲಿ ಡೂಯಿಂಗ್ ಎ ಥೆಫ್ಟ್. ಇವ ಕಳ್ತನ ಮಾಡಬೇಕಾದ್ರೆ ಫಸ್ಟ್ ಬೀಗ ಹೊಡಿತಾನೆ, ಒನ್ ಆ್ಯಕ್ಟ್. ಬೀಗ ಹೊಡೆದು ಆದಮೇಲೆ ಮನೆ ಒಳಗಡೆ ಹೋಗ್ತಾನೆ, ಎರಡನೇ ಆ್ಯಕ್ಟ್, ಎರಡನೇ ಕೃತ್ಯ. ಒಳಗಡೆ ಹೋದ್ಮೇಲೆ ಎಲ್ಲ ಗಿಲ್ಮರದ ಬೀಗಗಳನ್ನೆಲ್ಲ ಹೊಡಿತಾನೆ, ಮೂರನೇ ಆ್ಯಕ್ಟ್. ಆಮೇಲೆ ಅಲ್ಲಿರ್ತಕ್ಕಂತಹ ವ್ಯಾಲ್ಯೂಯಬಲ್ ವಸ್ತುಗಳು ತಗೊಳ್ತಾನೆ, ನಾಲ್ಕನೇ ಆ್ಯಕ್ಟ್. ಆಮೇಲೆ ಹೊರಗೆ ಬರ್ತಾನೆ, ಅವನಿಗೆ ಒಳಗೆ ಇರುವಾಗಲೇ ಕಾರ್ ಕೀ ಸಿಕ್ಬಿಡುತ್ತೆ, ಕಾರ್ ಕೀ ತಗೊಳ್ತಾನೆ. ಆಮೇಲೆ ಆ ಕಾರನ್ನು ಎಲ್ಲ ಸಾಮಾನುಗಳನ್ನ ಕಾರ್ನಲ್ಲಿ ಇಟ್ಕೊಂಡು ಹೋಗ್ತಾನೆ. ಸೋ ಮೆನಿ ಆ್ಯಕ್ಟ್ಸ್ ಆರ್ ದೇರ್. ಬಹಳಷ್ಟು ಕೃತ್ಯಗಳನ್ನು ಮಾಡಿದವ. ಈ ಎಲ್ಲ ಕೃತ್ಯಗಳನ್ನು ನಾವು ಹೇಳಬೇಕಾದ್ರೆ ಒಂದೇ ಶಬ್ದದಲ್ಲಿ ಆ್ಯಕ್ಟ್ ಅಂತೀವಿ. ಒಂದೇ ಶಬ್ದದಲ್ಲಿ ಏನಂತೀವಿ? ಆ್ಯಕ್ಟ್ ಅಂತೀವಿ. ಅಂದರೆ ಆ್ಯಕ್ಟ್ ಮೀನ್ಸ್ ಇಟ್ ಈಸ್ ಸಿಂಗ್ಯುಲರ್ ಆಲ್ಸೋ, ಇಟ್ ಈಸ್ ಪ್ಲೂರಲ್ ಆಲ್ಸೋ. ದಟ್ ಈಸ್ ದ ಫಸ್ಟ್ ಡೆಫಿನೇಷನ್. ಸಿಮಿಲರ್ಲಿ ಸೆಕ್ಷನ್ 2 ಸಬ್ಸೆಕ್ಷನ್ 2 ಕ್ಲಾಸ್ 2 ಏನು ಹೇಳುತ್ತೆ? 2 ಸಬ್ ಕ್ಲಾಸ್ 2 ಎನಿಮಲ್ ಅಂದರೆ ಏನು ಅಂತ. ಯಾವನು ಮನುಷ್ಯನಲ್ವೋ ಎನಿಮಲ್. ಹೂ ಈಸ್ ನಾಟ್ ಹ್ಯೂಮನ್ ಬೀಯಿಂಗ್, ಯಾರು ಮನುಷ್ಯನಲ್ವೋ ಮೀನ್ಸ್ ಎನಿ ಲಿವಿಂಗ್ ಕ್ರಿಯೇಚರ್ ಅದರ್ ದ್ಯಾನ್ ಹ್ಯೂಮನ್ ಬೀಯಿಂಗ್. ಯಾವನು ಮಾನವನಲ್ಲವೋ ಅವರೆಲ್ಲರೂ ಪ್ರಾಣಿ ಅಂತ ಅದರ ಅರ್ಥ. ಯಾವನು ಮಾನವನಲ್ಲವೋ ಅವರೆಲ್ಲ ಪ್ರಾಣಿ. ದೇರ್ ಫೋರ್ ನಾವು ಸೆಕ್ಷನ್ 2 ಸಬ್ ಕ್ಲಾಸ್ 3 ಯು ಸಿ ಸೆಕ್ಷನ್ 2 ಸಬ್ ಕ್ಲಾಸ್ 3 ಚೈಲ್ಡ್ ಮೀನ್ಸ್ ಮಗು. ಅಂದರೆ ಯಾರಿಗೆ ಮಗು ಅಂತೀವಿ ನಾವು? ಮೀನ್ಸ್ ಎ ಪರ್ಸನ್ ಬಿಲೋ ದ ಏಜ್ ಆಫ್ 18 ಇಯರ್ಸ್. ಬಿಲೋ ದ ಏಜ್ ಆಫ್ 18 ಇಯರ್ಸ್, 18 ವರ್ಷಕ್ಕಿಂತ ಕಡಿಮೆ ಇರುವ ಒಬ್ಬ ಮಾನವನಿಗೆ ನಾವೇನಂತೀವಿ? ಚೈಲ್ಡ್ ಅಂತೀವಿ. ಇದನ್ನ ಆಕ್ಚುಲಿ ಐ ಥಿಂಕ್ ದಿಸ್ ವಾಸ್ ನಾಟ್ ಡಿಫೈನ್ಡ್ ಇನ್ IPC. This was not defined in IPC, but it is defined in our BNS. ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಚೈಲ್ಡ್ ಅಂತಕ್ಕಂತಹ ಅಥವಾ ಮಗು ಅಂತಕ್ಕಂತಹ ವ್ಯಾಖ್ಯಾನವನ್ನು ಪ್ರಪ್ರಥಮವಾಗಿ ಮಾಡಿದೀವಿ ನಾವು. ಅದರ್ವೈಸ್ ನೋ ಡೌಟ್ ಮೈನರ್, ಚೈಲ್ಡ್, ಆಲ್ ದೀಸ್ ಥಿಂಗ್ಸ್ ವೇರ್ ದೇರ್, ಬಟ್ ದೇ ವೇರ್ ನಾಟ್ ಸ್ಟ್ರೇಟ್ ಅವೇ ಡಿಫೈನ್ಡ್ ಇನ್ IPC. But here that is defined. And very important is this. These things are very simple. This is important. What is important? Section 2 subclass 4. Section 2 subclass 4 talks about counterfeit. ನಕಲು ಮಾಡುವುದು ಅಂತ. ಎಕ್ಸಾಮಲ್ಲಿ ಕಾಪಿ ಹೊಡೆಯೋದಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್ ಕಾಪಿಂಗ್. ನಕಲು ಮಾಡುವುದಂದ್ರೆ ಒಂದು ವಸ್ತುವನ್ನು ಅದೇ ತೆರನಾಗಿ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು ಆ್ಯಪಲ್ ಫೋನ್ ಇರುತ್ತೆ, ಮಾರ್ಕೆಟಲ್ಲಿ ಇನ್ನೊಂದು ಫೋನ್ ಸಿಗುತ್ತೆ, ಆ್ಯಪಲ್ ಥರನೇ ಇರುತ್ತೆ. ಒಂದು 500 ರೂಪಾಯಿ ನೋಟ್ ಇರುತ್ತೆ, ಆಮೇಲೆ ನಿಮ್ಗೆ ಇನ್ನೂ ಒಂದು ಅದೇ ಥರದ ಒಂದು ನೋಟ್ ನಿಮ್ಮ ಹತ್ರ ಬರುತ್ತೆ, ಅದು 500 ರೂಪಾಯಿ ನೋಟಿನ ನಕಲು ಇರುತ್ತೆ. ಇದಕ್ಕೆ ಕೌಂಟರ್ ಫೀಟಿಂಗ್ ಅಂತಾರೆ. ಏನು ಕೌಂಟರ್ ಫೀಟಿಂಗ್ ಅಥವಾ ನಕಲು ಮಾಡುವುದು? ನಕಲಿ ಅಲ್ಲ, ನಕಲು ಮಾಡೋದು. ನಕಲು ಮಾಡುವುದು ಅಂದ್ರೆ ಏನು? ಉದ್ದೇಶ, ನಕಲು ಮಾಡುವುದರ ಉದ್ದೇಶ ನೋಡಿ. ಜೆರಾಕ್ಸ್ ಮಾಡೋದು ನಕಲು ಅಲ್ಲ, ಜೆರಾಕ್ಸ್ ಮಾಡೋದು ನಕಲು ಅಲ್ಲ. ಆದರೆ ಆ ನಕಲು ಮಾಡುವಂತಹ ಕ್ರಿಯೆಯಲ್ಲಿ ಮೋಸ ಅಡಗಿದ್ದರೆ ಅದಕ್ಕೆ ನಾವೇನಂತೀವಿ? ಕೌಂಟರ್ ಫೀಟ್ ಅಂತೀವಿ. ನೋಡಿ, ಎ ಪರ್ಸನ್ ಇಸ್ ಸೇಡ್ ಟು ಕೌಂಟರ್ ಫೀಟ್ ಹೂ ಕಾಸಸ್ ಒನ್ ಥಿಂಗ್ ಟು ರಿಸೆಂಬಲ್ ಅನದರ್ ಥಿಂಗ್. ಅವನು ಒಂದು ವಸ್ತುವನ್ನ ಇನ್ನೊಂದು ವಸ್ತು ಕಾಣೋ ಹಾಗೆ ಮಾಡ್ತಾನೆ. ಇಂಟೆಂಡಿಂಗ್, ಅವನ ಉದ್ದೇಶ ಏನಿರುತ್ತೆ? ಬೈ ಮೀನ್ಸ್ ಆಫ್ ದ್ಯಾಟ್ ರಿಸೆಂಬಲೆನ್ಸ್ ಪ್ರಾಕ್ಟೀಸ್ ಡಿಸೆಪ್ಷನ್. ಆ ರೀತಿ ಮಾಡುವ ಒಂದು ಕ್ರಿಯೆಯಲ್ಲಿ ಅವನ ಉದ್ದೇಶ ಏನಿರುತ್ತೆ? ವಾಟ್ ಈಸ್ ಹಿಸ್ ಮೆನ್ಸ್ರಿಯಾ? ಈಸ್ ಟು ಡಿಸೀವ್ ಅದರ್ಸ್. ಪ್ರಾಕ್ಟೀಸ್ ಡಿಸೆಪ್ಷನ್, ಮೋಸವನ್ನ ಪ್ರಾಕ್ಟೀಸ್ ಮಾಡೋದು ಅವನ ಉದ್ದೇಶ ಆಗಿರುತ್ತೆ. ಆರ್ knowing it to be likely that deception will thereby be practiced. ಆ ರೀತಿ ಮಾಡೋದ್ರಿಂದ ಒಬ್ಬರಿಂದ ನೀವು ಒಂದು 500 ರೂಪಾಯಿ ಕೋಟಾ ನೋಟ್ ನನಗೆ ಕೊಡ್ತೀರಿ, ನಾನು ಇನ್ನೊಬ್ಬನಿಗೆ ಕೊಡ್ತೀನಿ, ಅವನು ಮತ್ತೊಬ್ಬನಿಗೆ ಕೊಡ್ತಾನೆ. ಅಂದ್ರೆ ಆ ಒಂದು ಕಾಪಿ ಮಾಡಿರುವಂತಹ, ನಕಲು ಮಾಡಿರುವಂತಹ ವಸ್ತುವಿನಿಂದ ಬೇರೆಯವರು ಮೋಸ ಹೋಗುವಂತಹ ಸಾಧ್ಯತೆಗಳಿದ್ರೆ ಅದಕ್ಕೆ ನಾವೇನು ಹೇಳ್ತೀವಿ? ಕೌಂಟರ್ ಫೀಟಿಂಗ್ ಅಂತ ಹೇಳ್ತೀವಿ. ವಿಲ್ ಕಾಲ್ ಇಟ್ ಆಸ್ ಕೌಂಟರ್
ಫೀಟಿಂಗ್ ಅಥವಾ ನಕಲು ಮಾಡೋದು. ವ್ಯಕ್ತಿ ನಕಲಿ ಎಂದು ಹೇಳಲಾಗುತ್ತದೆ. ಅವನು ಒಂದು ವಿಷಯವನ್ನು ಇನ್ನೊಂದು ವಿಷಯ ಹೋಲುವಂತೆ ಮಾಡುತ್ತಾನೆ. ಈ ಹೋಲಿಕೆಯು ಮೂಲಕ ವಂಚನೆಯನ್ನು ಅಭ್ಯಾಸ ಮಾಡಲು ಉದ್ದೇಶಿಸುತ್ತಾನೆ ಅಥವಾ ವಂಚನೆಯನ್ನು ಅಭ್ಯಾಸ ಮಾಡುವ ಸಾಧ್ಯತೆ ಎಂದು ತಿಳಿದು ಬರುತ್ತದೆ. ಓಕೆ, ಇಲ್ಲಿ ನಾವೇನು ಹೇಳ್ಬೋದು, ವಿಷಯ ಅನ್ನೋದಕ್ಕಿಂತ ವಸ್ತು ಅಂತ ಹೇಳ್ಬೋದು. ಇದನ್ನ ವಸ್ತು, ಓಕೆ, ವಸ್ತು ಅಂತ ಹೇಳ್ಬೋದು. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಕೌಂಟರ್ ಫಿಟ್ಟಿಂಗ್ ಆ್ಯಂಡ್ ದಟ್ ಈಸ್ ಇಂಪಾರ್ಟೆಂಟ್ ಡೆಫಿನೇಷನ್. ಎಸ್, ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ನಾನೇನು ಹೇಳಿದ್ದೀನಿ ಅದೇ ಎಕ್ಸ್ಪ್ಲನೇಷನ್ ಇದೆ. ಇಟ್ ಈಸ್ ನಾಟ್ ಎಸೆನ್ಷಿಯಲ್ ಟು ಕೌಂಟರ್ ಫಿಟ್ಟಿಂಗ್ ದ್ಯಾಟ್ ದ ಇಮಿಟೇಷನ್ ಶುಡ್ ಬಿ ಎಕ್ಸಾಕ್ಟ್. ನಿಯರ್ಲಿ ಹಂಗೆ ಇರಬೇಕು ಅಂತೇನಿಲ್ಲ, ಅದರಂಗೆ ಯಥಾವತ್ತಾಗಿರ್ಬೇಕು. ಮುಟಾಟಿಸ್ ಮುಟಾಂಡಿಸ್ ಇರ್ಬೇಕಂತೇನಿಲ್ಲ, ಯಥಾವತ್ತಾಗಿರ್ಬೇಕಂತೇನಿಲ್ಲ. ನೋಡಿದ ತಕ್ಷಣ ಮೋಸ ಹೋಗೋಂಗಿರ್ಬೇಕು. ದಟ್ ಈಸ್ ವಾಟ್ ಈಸ್ ಕೌಂಟರ್ ಫಿಟ್ಟಿಂಗ್. Second explanation, when a person causes one thing to resemble another thing and resemblance is such that a person might be deceived, thereby it shall be presumed until contrary is proved that the person so causing the one thing to resemble the other thing intended by means of that resemblance to practice deception or knew it likely to be practiced. Same, he has reproduced the definition again here. ಅಂದ್ರೆ ಮೋಸ ಹೋಗುವ ಸಾಧ್ಯತೆ ಇರುವಂತಹ ನಕಲು ಮಾಡುವಂತಹ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ನಾವು ಕೌಂಟರ್ ಫಿಟ್ಟಿಂಗ್ ಅಂತ ಹೇಳ್ತೀವಿ ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ದೆನ್ ವಾಟ್ ಈಸ್ ಮೆಂಟ್ ಬೈ ಕೋರ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಮೋಸ ಹೋಗ್ತೀರಿ ನೋಡಿ. ಇಲ್ಲಿ ನಾವು ಕೋರ್ಟ್ ಅಂದ್ರೆ ಕೋರ್ಟ್ ರೂಮ್ ಅಲ್ಲ, ಅಥವಾ ಕೋರ್ಟಿನ ಒಳಗಡೆ ಜಡ್ಜ್ಮೆಂಟ್ ಕೊಡ್ತಾರಲ್ಲ ಆ ಒಂದು ಪ್ರಿಮೈಸಿಸ್ ಕೋರ್ಟ್ ಅನ್ನಲ್ಲ. ನಮ್ಮ BNS ಪ್ರಕಾರ ಕೋರ್ಟ್ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೋಡಿ. ಕೋರ್ಟ್ ಮೀನ್ಸ್ ಎ ಜಡ್ಜ್. ನೋಡಿ, ಕೋರ್ಟ್ ಮೀನ್ಸ್ ಎ ಜಡ್ಜ್ ಹೂ ಈಸ್ ಎಂಪವರ್ಡ್ ಬೈ ಲಾ ಟು ಆಕ್ಟ್ ಜುಡಿಷಿಯಲಿ ಅಲೋನ್. ಒಬ್ಬ ನ್ಯಾಯಾಧೀಶ ಆದವನು ತೀರ್ಪು ಕೊಡುವಂತ ಕೆಲಸವನ್ನು ಮಾಡ್ತಾನೆ, ಆಫೀಸ್ ಒಳಗೆ ಕುತ್ಕೊಂಡು ಆಫೀಸ್ ಕೆಲಸವನ್ನು ಮಾಡ್ತಾನೆ, ಆಫೀಸಿನ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾನೆ, ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ. ಆದರೆ ನಾವು ಕೋರ್ಟ್ ಅಂತಕ್ಕಂಥ ಶಬ್ದವನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ? ನ್ಯಾಯಮೂರ್ತಿಗಳಿಗೆ ಯೂಸ್ ಮಾಡ್ತೀವಿ. ಆ ನ್ಯಾಯಮೂರ್ತಿಗಳು ನ್ಯಾಯವನ್ನು ವಿಚಾರಣೆ ಮಾಡಿ ತೀರ್ಪು ಕೊಡುವಂತಹ ಅಧಿಕಾರವನ್ನು ಹೊಂದಿರ್ತಾರಲ್ಲ, ಆ ಒಂದು ವ್ಯವಸ್ಥೆಗೆ ನಾವೇನಂತೀವಿ? ಕೋರ್ಟ್ ಅಂತ ಹೇಳ್ತೀವಿ. ಈ ಒಬ್ಬನೇ ಇರ್ಬೇಕಂತೇನಿಲ್ಲ. ಇವರು ದೇ ಮೇ ಬಿ ಬಾಡಿ ಆಫ್ ಜಡ್ಜಸ್, ಮೋರ್ ದ್ಯಾನ್ ಒನ್ ಪರ್ಸನ್ ಮೇ ಬಿ ದೇರ್. ಕಾನ್ಸ್ಟಿಟ್ಯೂಷನ್ ಬೆಂಚಲ್ಲಿ 5 ಜನ ಜಡ್ಜಸ್ ಇರ್ತಾರೆ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ 13 ಜನ ಜಡ್ಜಸ್ ಕೂತಿರ್ತಾರೆ. ಆ 13 ಜನ ಜಡ್ಜಸ್ನ ಸಮೂಹವನ್ನು ನಾವೇನಂತೀವಿ? ಕೋರ್ಟ್ ಅಂತ ಹೇಳ್ತೀವಿ. ದೇರ್ಫೋರ್ ಕೋರ್ಟ್ ಮೀನ್ಸ್ ಜಡ್ಜ್ ಪ್ಲಸ್ ಜುಡಿಷಿಯಲ್ ಪವರ್. ಜಡ್ಜ್ ಪ್ಲಸ್ ಜುಡಿಷಿಯಲ್ ಪವರ್, ಇದಕ್ಕೆ ನಾವೇನಂತೀವಿ? ಕೋರ್ಟ್ ಅಂತ ಹೇಳ್ತೀವಿ. ನೋಡಿ, ಕೋರ್ಟ್ ಅಂತ ಹೇಳಿ BNS ನಲ್ಲಿ ಇರುವಂತಹ ಅರ್ಥ ಕೋರ್ಟ್ ರೂಮ್ ಅಲ್ಲ. ನ್ಯಾಯವನ್ನು ಕೊಡುವ ಅಧಿಕಾರ ಹೊಂದಿರುವಂತಹ ಜಡ್ಜ್, ನ್ಯಾಯಮೂರ್ತಿಗೆ ಅಥವಾ ನ್ಯಾಯಮೂರ್ತಿಗಳ ಒಂದು ಗುಂಪಿಗೆ ನಾವೇನು ಹೇಳ್ತೀವಿ? ಕೋರ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಡೆಫಿನೇಷನ್ ಇಸ್ ಆಲ್ಸೋ ಅಕಾರ್ಡಿಂಗ್ ಟು ಮೀ important. The court gave a judgment means court room will not give a judgment. The judgment is given by the judges who are having the power of giving judgment. Then death. Savu andre enu? Death means death of human being only. The moment I say death, if one dog is dead, that is not death according to BNS. Death means death of a human being only is death, unless contrary appears from the context. ಡೆತ್ ಅನ್ನುವಂಥ ಶಬ್ದವನ್ನು ಇಡೀ BNS ನಲ್ಲಿ ನಾವು ಉಪಯೋಗ ಮಾಡಿದಾಗ ನಾವು ಪ್ರಿಸಂಪ್ಷನ್ ಅಥವಾ ನಿರ್ಧಾರ ಏನಕ್ಕೆ ಬರಬೇಕು? ಮನುಷ್ಯನ ಸಾವೇ ಅಂತ ಹೇಳ್ಕೋಬೇಕು. ಮನುಷ್ಯನ ಸಾವು ಅಂದೇ ನಾವು ಅಂದ್ಕೊಳ್ಬೇಕು. ಒಂದು ವೇಳೆ ಮನುಷ್ಯನಲ್ಲದವರ ಸಾವಿತ್ತು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಆನೆಯ ಸಾವಿತ್ತು ಅಂತಂದ್ರೆ ಅಲ್ಲಿ ಆನೆಯ ಸಾವು ಅಂತ ಬರಿತೀವಿ ನಾವು. ಬರೀ ಡೆತ್ ಅಂತ ಬರೆದ್ರೆ ಆನೆಯ ಸಾವು ಅಂತ ತಿಳ್ಕೊಬಾರ್ದು ನೀವು. ಬರೀ ಡೆತ್ ಅಂತ ಬರೆದ್ರೆ ಮನುಷ್ಯನ ಸಾವೇ ಅಂತ ಹೇಳಿ ಅದರ ಅರ್ಥ. ಎಸ್, ಡೆತ್ ಮೀನ್ಸ್ death of a human being unless, I think it is repeated. Death, yes, death is defeated. You ignore this. Then come to 7, section 2(7), 2 subclass 7, ಇದು 2 subclass 6. ಹೀಗೆ 2 ನಲ್ಲಿ ಸಬ್ ಕ್ಲಾಸ್ಗಳು, ನಾ ಇಲ್ಲಿ ಹಾಕಿದ ನಂಬರ್ಗಳೆಲ್ಲ ಸಬ್ ಕ್ಲಾಸ್ಗಳು.
ಡಿಸ್ಆನೆಸ್ಟ್ಲಿ. ಆನೆಸ್ಟ್ಲಿ ನೋಡಿ, ಪ್ರಾಮಾಣಿಕವಾಗಿ. ಡಿಸ್ಆನೆಸ್ಟ್ಲಿ ಅಂದರೆ ಪ್ರಾಮಾಣಿಕವಲ್ಲದೆ. ಯಾವ ಕೆಲಸವನ್ನು ನಾವು ಪ್ರಾಮಾಣಿಕವಲ್ಲದೆ ಮಾಡ್ತೀವೋ ಅದರಿಂದ ಏನಾಗುತ್ತೆ ಅಂದರೆ ಯಾರಿಗೋ ಹಾನಿ ಆಗುತ್ತೋ, ಯಾರಿಗೋ ಲಾಭ ಆಗುತ್ತೆ. ಒಬ್ಬನಿಗೆ ಹಾನಿ ಆದರೆ ಅದು ಇನ್ನೊಬ್ಬನಿಗೆ ಲಾಭ ಆಗ್ಬೋದು. ಅಂಥ ಕೆಲಸವನ್ನು ನಾವೇನು ಹೇಳ್ತೀವಿ? ಡಿಸ್ಆನೆಸ್ಟ್ಲಿ ಅಂತ ಹೇಳ್ತೀವಿ. ಡಿಸ್ಆನೆಸ್ಟ್ಲಿ ಮೀನ್ಸ್ ಡೂಯಿಂಗ್ ಎನಿಥಿಂಗ್. ನೀವು ಏನೋ ಒಂದು ಕೃತ್ಯವನ್ನು ಮಾಡಲಿ, ಇಟ್ ಈಸ್ ಎ ಆಕ್ಟ್. ಡಿಸ್ಆನೆಸ್ಟ್ಲಿ ಈಸ್ ಅನ್ ಆಕ್ಟ್. ಈ ಆಕ್ಟು ಏನಾಗ್ಬೋದು? ಇಟ್ ಮೇ ಬಿ ಗುಡ್ ಆಲ್ಸೋ, ಇಟ್ ಮೇ ಬಿ ಡಿಸ್ಆನೆಸ್ಟ್ ಆಲ್ಸೋ, ಇಟ್ ಮೇ ಬಿ ಡಿಸ್ಆನೆಸ್ಟ್ ಆಲ್ಸೋ. ಡಿಸ್ಆನೆಸ್ಟ್ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಕ್ರಿಯೇಟ್ ಟೂ ರಿಸಲ್ಟ್ಸ್. ಒನ್ ಈಸ್ ಲಾಸ್, another is profit. Loss to somebody, loss to A, profit to B, or loss to B, profit to A. ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡುವಂತಹ, ಉದ್ಭವಿಸುವಂತಹ ಯಾವುದೇ ಕೃತ್ಯ ಇದೆಯಲ್ಲ, ಅದಕ್ಕೆ ನಾವೇನಂತೀವಿ? ಅಪ್ರಾಮಾಣಿಕ ಕೃತ್ಯ ಅಂತೀವಿ. ಅಪ್ರಾಮಾಣಿಕ ಕೃತ್ಯ. ಡಿಸ್ಆನೆಸ್ಟ್ಲಿ ಮೀನ್ಸ್ ಡೂಯಿಂಗ್ ಎನಿಥಿಂಗ್ ವಿತ್ ಇಂಟೆನ್ಷನ್. ಉದ್ದೇಶ ಏನಿರಬೇಕು? ಹಿಯರ್ ಮೆನ್ಸ್ ರಿಯಾ ಇಸ್ ದೇರ್. ಮೆನ್ಸ್ ರಿಯಾ ಏನ್? ಮೆನ್ಸ್ ರಿಯಾ ಯಾರಿಗೋ ನಾನು ಹಾನಿ ಮಾಡಬೇಕು ಅಂತ. ನೀ ಹಾನಿ ಮಾಡೋದ್ರಿಂದ ಇನ್ನೊಬ್ಬನಿಗೆ ಲಾಭ ಆಗುತ್ತೆ. ನಿಮಗೆ ಆಗ್ಬೋದು ಲಾಭ, ನನಗೆ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬನಿಗೆ ನಾನು ಪ್ರಾಮಾಣಿಕವಾಗಿ ನಡ್ಕೊಳ್ಳೋದಿಲ್ಲ, ಅಪ್ರಾಮಾಣಿಕವಾಗಿ ನಡ್ಕೊಳ್ತೀನಿ. ಉದಾಹರಣೆಗೆ, ನನಗೆ ನಮ್ಮ ಮಾಲಕರು ಕಳಿಸಿರ್ತಾರೆ ಈ ಪ್ರಾಪರ್ಟಿನ ಮಾರು ಅಂಥೇಳಿ. ನಾನು ಮಾರಾಟ ಮಾಡಬೇಕಾದ್ರೆ ಅವನ ಹತ್ರ ಒಂದು ಗುಪ್ತ ಅಗ್ರಿಮೆಂಟ್ ಮಾಡಿಕೊಂಡು 70 ಲಕ್ಷಕ್ಕೆ ಮಾರಾಟ ಮಾಡಬೇಕಾಗಿರುತ್ತೆ. ನಾನೇನು ಮಾಡಿರ್ತೀನಿ? ಅದನ್ನು 90 ಲಕ್ಷಕ್ಕೆ ಮಾರಾಟ ಮಾಡಿರ್ತೀನಿ. 20 ಲಕ್ಷ ನನಗೆ ನೀನು ಕೊಡಬೇಕು, ಮಾಲಕರಿಗೆ ಹೇಳಬೇಡ. ದಿಸ್ ಈಸ್ ಡಿಸ್ಆನೆಸ್ಟಿ. ಮಾಲಕನಿಗೆ ನಾನು ಲಾಸ್ ಮಾಡಿದೆ, ನನಗೆ ನಾನು ಪ್ರಾಫಿಟ್ ಮಾಡ್ಕೊಂಡೆ. ದಟ್ಸ್ ಅ ಮೀನಿಂಗ್ ಆಫ್ ಇಟ್. ವೆರಿ ಸಿಂಪಲ್ ಕಾನ್ಸೆಪ್ಟ್. ಎಸ್, ನೆಕ್ಸ್ಟ್ document. This is another important thing. The moment I say document, various types of documents are there, and one addition in this BNS is electronic and digital record. IPC ನಲ್ಲಿ ಇದು ಇರಲಿಲ್ಲ, BNS ನಲ್ಲಿ ಆ್ಯಡ್ ಮಾಡಿದ್ದೀವಿ. ಏನೇನು ರೆಕಾರ್ಡು? ರೈಟಿಂಗಲ್ಲಿ ಇರ್ಬೋದು ನೋಡಿ. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಲೆಟರ್ಸ್, ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಫಿಗರ್ಸ್, ಓಕೆ, ಆರ್ ಎನಿ ಮೀನ್ಸ್. ಇಟ್ ಇನ್ಕ್ಲೂಡ್ಸ್ ಎಲೆಕ್ಟ್ರಾನಿಕ್ ಆ್ಯಂಡ್ ಡಿಜಿಟಲ್ ರೆಕಾರ್ಡ್. ನೀವು ವಿಡಿಯೋ ರೆಕಾರ್ಡಿಂಗ್ ಇರ್ಬೋದು, ಆಡಿಯೋ ರೆಕಾರ್ಡಿಂಗ್ ಇರ್ಬೋದು, ಅಥವಾ ರೈಟ್ ಆಫ್ ಹಾರ್ಡ್ ಡಿಸ್ಕ್ ಇರ್ಬೋದು. ಆಲ್ ದೋಸ್ ಥಿಂಗ್ಸ್ ಆರ್ ಅವನ್ನ ರೆಕಾರ್ಡ್ ಡಾಕ್ಯುಮೆಂಟ್ ಅಂತ ಯಾವಾಗ ಅಂತೀವಿ ನಾವು? ಅವುಗಳನ್ನು ನಾವು ಎವಿಡೆನ್ಸ್ ಆಗಿ ಯೂಸ್ ಮಾಡಬೇಕು. ವಿ ಹ್ಯಾವ್ ಟು ಯೂಸ್ ದೆಮ್ ಆಸ್ ಎವಿಡೆನ್ಸ್. ಎವಿಡೆನ್ಸ್, ಸಾಕ್ಷ್ಯಾಧಾರಗಳಿಗೆ, ಸಾಕ್ಷ್ಯಗಳಾಗಿ ಅವನ್ನ ಯೂಸ್ ಮಾಡಬೇಕು. ಆವಾಗ ನಾವೇನಂತೀವಕ್ಕ? ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಇಮ್ಮೆಟೀರಿಯಲ್ ಬೈ ವಾಟ್ ಮೀನ್ಸ್ ಆ್ಯಂಡ್ ಅಪಾನ್ ವಾಟ್ ಸಬ್ಸ್ಟೆನ್ಸ್. ನೋಡಿ, ಅವನ್ನ ನೀವು ಲೆಟರ್ಸ್ ಅಂದ್ರೆ ಬರೀ ಪೇಪರ್ ಮೇಲೆ ಬರೀಬೇಕಂತ ಏನಿಲ್ಲ. ಯುವರ್ ಫಿಂಗರ್ ಪ್ರಿಂಟ್ಸ್ ಆನ್ ಎ ಗ್ಲಾಸ್, ಇಟ್ ಈಸ್ ಎ ಡಾಕ್ಯುಮೆಂಟ್. ಇಟ್ ಈಸ್ ಎ ಡಾಕ್ಯುಮೆಂಟ್, ಎವಿಡೆನ್ಸ್ ಆಗುತ್ತೆ. ಹಾಗೆ ಯಾವ ವಸ್ತುವಿನ ಮೇಲೆ ಕೂಡ ಅದು ಬರೆದಿರ್ಬೋದು ಅಂತಕ್ಕಂಥದ್ದು ಅದರ ಅರ್ಥ. ಇಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ದೀಸ್ ಆರ್ ಆಲ್ ಡಾಕ್ಯುಮೆಂಟ್ಸ್. ವಾಟ್ ಆರ್ ಆಲ್ ದ ಡಾಕ್ಯುಮೆಂಟ್ಸ್ ಅನ್ನೋದಕ್ಕೆ examples are given. A check is a document. A power of attorney is a document. A map or layout map are document. ಉದಾಹರಣೆಗಳು. These are all the examples, illustrations given in the BNS. Yes. Explanation 2. Whatever is expressed by means of letters, figures, marks, explained by mercantile. This is another very important thing. ವಾಟ್ ಈಸ್ ಮರ್ಕೆಂಟೈಲ್? ಬಿಸ್ನೆಸ್ ಅಲ್ಲಿ ಬೇರೆ 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 ಕೆಲವೊಂದು ಕನ್ವೆನ್ಷನ್ಸ್ ಇರ್ತವೆ. ಬಿಸ್ನೆಸ್ ಕನ್ವೆನ್ಷನ್ಸ್, ಕನ್ವೆನ್ಷನ್ಸ್, ರೂಢಿಗಳು, ರೂಢಿಗಳು, ವ್ಯಾಪಾರದ ರೂಢಿಗಳು, ವ್ಯಾಪಾರದ ರೂಢಿಗಳು. ಏನು? ಒಂದು ಚೆಕ್ ಮೇಲೆ ನನಗೆ ಯಾರೋ ಒಂದು ಚೆಕ್ ಕೊಡ್ತಾರೆ, ಅದರ ಹಿಂದ್ಗಡೆ ನಾ ಸಹಿ ಮಾಡಿಬಿಟ್ರೆ ಅದರ ಅರ್ಥ ಇಷ್ಟೇ: ಚೆಕ್ ಯಾರು ತಗೊಂಡೋದ್ರು ಬ್ಯಾಂಕ್ ಅವ್ರಿಗೆ ದುಡ್ಡು ಕೊಡ್ತದೆ. ಅದಕ್ಕೆ ಎಂಡಾರ್ಸ್ಮೆಂಟ್ ಅಂತಾರೆ. ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಇರ್ತವೆ. ಅಲ್ಲಿಯೂ ಅಷ್ಟೇನೆ, ಬ್ಯಾಕ್ ಸೈಡು ನನ್ನ ಹೆಸರು ಬಿಲ್ ಇತ್ತು ಅಂತಂದ್ರೆ ನಾನು ಬ್ಯಾಕ್ ಸೈಡಲ್ಲಿ ಸಹಿ ಮಾಡಿ ಥರ್ಡ್ ಪಾರ್ಟಿಗೆ ಕೊಟ್ಟರೆ ಆ ಥರ್ಡ್ ಪಾರ್ಟಿನ ಅದ್ರ ಬೆನಿಫಿಟ್ ತಗೋಬಹುದು.
ಅದು ಕೂಡ ಡಾಕ್ಯುಮೆಂಟೇ. ಎ ರೈಟ್ಸ್, ಎ ಪರ್ಸನ್, ಎ ಈಸ್ ಹಿಯರ್ ಎ ಪರ್ಸನ್, ಎ writes his name on the back of a bill of exchange payable to his order. The meaning of endorsement as explained by mercantile usage, ನಾನು ಹೇಳಿದ್ನಲ್ಲ, this is the ರೂಢಿ mercantile usage, is that bill is to be paid to the holder. ಯಾರ ಹತ್ರ ಇರ್ತದೆ ಅವನಿಗೆ ದುಡ್ಡು ಕೊಡ್ಬೋದು. ದಟ್ ಈಸ್ ದಿ ಪ್ರಿನ್ಸಿಪಲ್. ಅದಕ್ಕೂ ಕೂಡ ನಾವು ಡಾಕ್ಯುಮೆಂಟ್ ಅಂತೀವಿ. ದ ಎಂಡಾರ್ಸ್ಮೆಂಟ್ ಈಸ್ ಎ ಡಾಕ್ಯುಮೆಂಟ್. The endorsement is ನಾವು ಸಹಿ ಮಾಡ್ತೀವಲ್ಲ ಹಿಂದೆ, that itself becomes one document and shall be construed in the same manner as if the words pay to the holder. ಬರೀ ನಾ ಸಹಿ ಮಾಡಿದ್ರೆ ಅದರ ಅರ್ಥ ಏನು ಅಂತಂದ್ರೆ ಇದನ್ನ ಯಾರು ತಗೊಂಬಂದಾರ ಅವ್ರಿಗೆ ಕೊಡಿ ಅಂತ. ಇದನ್ನ ಯಾರು ತಗೊಂಬಂದಾರ ಅವ್ರಿಗೆ ಕೊಡಿ. ನೀವು ಅಕಸ್ಮಾತ್ ಸೆಲ್ಫ್ ಅಂತ ಸಹಿ ಮಾಡ್ತೀರಿ, ಸೆಲ್ಫ್ ಚೆಕ್ ಕೊಟ್ಟಿರ್ತೀರಿ, ಬ್ಯಾಕ್ ಸೈಡ್ ಒಂದು ಸಹಿ ಮಾಡ್ಬಿಡ್ತೀರಿ. ಬ್ಯಾಕ್ ಸೈಡ್ ಸಹಿ ಮಾಡಿಬಿಟ್ರೆ ಮುಗೀತು ಕತೆ. ಯಾರ ಕೈಗೆ ಸಿಗುತ್ತೆ ಅವನದೇ ದುಡ್ಡು, ಅದು ಏನು ಮಾಡೋಕ್ಕಾಗಲ್ಲ. ರೈಟ್? ವಿವರಣೆ, ಅದನ್ನೇ ಕನ್ನಡದಲ್ಲಿ ಇಲ್ಲಿ ವಿವರಣೆ ಇದೆ. ಎಸ್, ಫ್ರಾಡುಲೆಂಟ್ಲಿ ನೋಡಿ, ಡಿಸ್ಆನೆಸ್ಟ್ಲಿ ನೋಡಿದೀವಿ ನಾವು. ಡಿಸ್ಆನೆಸ್ಟ್ಲಿನಲ್ಲಿ ಏನು ಮಾಡ್ತೀವಿ ನಾವು ಅಂತಂದ್ರೆ, ಒಬ್ಬನಿಗೆ ಹಾನಿ ಮಾಡ್ತೀವಿ, ಇನ್ನೊಬ್ಬನಿಗೆ ಪ್ರಾಫಿಟ್ ಮಾಡ್ತೀವಿ. ದಿಸ್ ಈಸ್ ಎನದರ್ ಡೆಫಿನೇಷನ್. ದಿಸ್ ಹಿಯರ್ ಒಬ್ಬನಿಗೆ ಮೋಸ ಮಾಡೋದು, ಒಬ್ಬನಿಗೆ ಅಲ್ಲಿ ಲಾಭ ಮತ್ತು ಹಾನಿ ಬಗ್ಗೆ ಮಾತಾಡಿದ್ವಿ ಆನೆಸ್ಟಿನಲ್ಲಿ. ಇಲ್ಲಿ ಆ ರೀತಿ ಅಲ್ಲ. ಆ ಲಾಭ ಹಾನಿ ಬಿಟ್ಟು ಬೇರೆ ಪ್ರಸಂಗಗಳು ನಡೀತವೆ, ಫಾರ್ ಎಕ್ಸಾಂಪಲ್ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಹುಡುಗಿ ಜೊತೆ ಏನು ಸಂಬಂಧ ಬೆಳೆಸೋದು, ಆಮೇಲೆ ಕೈ ಕೊಡೋದು, ದಟ್ ಈಸ್ ಫ್ರಾಡ್. ಬಿಕಾಸ್ ನಿಮ್ಮ ಉದ್ದೇಶವನ್ನು ಈಡೇರಿಸೋಗೋಸ್ಕರ ನೀವೇನು ಮಾಡ್ತೀರಿ, ಆ ಹುಡುಗಿಗೆ ಮೋಸ ಮಾಡ್ತೀರಿ. ಫ್ರಾಡುಲೆಂಟ್ಲಿ ಮೀನ್ಸ್ ಡೂಯಿಂಗ್ ಎನಿಥಿಂಗ್ ವಿತ್ ಇಂಟೆಂಟ್ ಟು ಡಿಫ್ರಾಡ್. ಮೋಸ ಮಾಡಲಿಕ್ಕೆ, ಮೋಸದ ಉದ್ದೇಶ, ನಿಮ್ಮ ಮೆನ್ಸ್ರಿಯ ಇದು, ಬಟ್ ನಾಟ್ ಅದರ್ವೈಸ್. ಬೇರೆ ಉದ್ದೇಶ ಇರಲ್ಲ, ನಿಮ್ದು ಬೇರೆ ಉದ್ದೇಶ ಇರಲ್ಲ. ಅದಕ್ಕೆ ನಾವೇಂತೀವಿ, ಫ್ರಾಡುಲೆಂಟ್ಲಿ ಅಂತೀವಿ. ಇನ್ನೊಬ್ಬನಿಗೆ ಮೋಸ ಮಾಡುವ ಉದ್ದೇಶದಿಂದ ಮಾಡುವಂತಹ ಕೃತ್ಯಗಳು ಅವು ಎಂಥ ಕೃತ್ಯಗಳು? ಮೋಸದ ಅಥವಾ ವಂಚಿಸುವ ಕೃತ್ಯಗಳು ಅಂತೇಳಿ. ದೆನ್ ಜೆಂಡರ್. No, this is again any interesting thing, important. ಏನು ದ ಪರ್ಸನ್ ಹಿ ಅಂತ ಯೂಸ್ ಮಾಡಿದ್ರೆ ಕ್ರಿಮಿನಲ್ ಲಾನಲ್ಲಿ ಎಲ್ಲೋ ಎಕ್ಸಾಂಪಲ್ ಕೊಟ್ಟು ನಾವು ಹಿ ಅಂತ ಬರಿತೀವಿ ಅಂದ್ರೆ ದಟ್ ಹಿ ಕಂಟೇನ್ಸ್ 3 people. ಹಿ ಕಂಟೇನ್ಸ್ ಅಂದ್ರೆ ಜೆಂಡರ್. ನಮ್ಮ BNS ನಲ್ಲಿ ಜೆಂಡರ್ನ ನಾವು ಬರೆಯುವಾಗ ಡಿಫರೆನ್ಸಿಯೇಷನ್ ಮಾಡಲ್ಲ. ದ ಪ್ರೊನೌನ್ ಹಿ and its derivatives are used for any person. What are these any person? These any person are 3 things. Any person are 3 things. He may be male, he may be female, he may be transgender. ಇವರೆಲ್ಲರಿಗೂ ಸೇರಿ ನಾವು ಹಿ ಅಂತೀವಿ, ಅವನು ಅಂತ ಹೇಳ್ತೀವಿ. ಅವನು ಅಂದ ತಕ್ಷಣ ಇಲ್ಲಿ ಪುರುಷನೇ ಅಂತ ಅರ್ಥ ಅಲ್ಲ, ಅದು ಮಹಿಳೆ ಇರ್ಬೋದು ಅಥವಾ ಲೈಂಗಿಕ ಥರ್ಡ್ ಜೆಂಡರ್ ಇರ್ಬೋದು, ಟ್ರಾನ್ಸ್ಜೆಂಡರ್ ಇರ್ಬೋದು ಅಂಥೇಳಿ ಇದರ ಅರ್ಥ. ಜೆಂಡರ್ನ ನಾವು ಬರೆಯುವಾಗ ಸಾಮಾನ್ಯವಾಗಿ ಎಲ್ಲರಿಗೂ ನಾವೇನು ಮಾಡ್ತೀವಿ, ಮೇಲ್ ಜೆಂಡರ್ನ ಯೂಸ್ ಮಾಡ್ತೀವಿ. ಹೀಸ್ ಈ ಥರ ಯೂಸ್ ಮಾಡ್ತೀವಿ. ಆ ಹಿ ಮತ್ತು ಹೀಸಲ್ಲಿ ಮಹಿಳೆಯನ್ನು ಬರ್ತಾಳೆ. ಹಿ ಈಸ್ ಪನಿಷಬಲ್ ಬೈ 7 years ಅಂತ ಇಟ್ಕೊಳ್ಳಿ. ಆವಾಗ ಅದೇ ತಪ್ಪನ್ನು ಮಾಡಿದಂತಹ ಮಹಿಳೆ ಕೋರ್ಟ್ ಮುಂದೆ ಹೋಗಿ, ಸ್ವಾಮಿ BNS ನಲ್ಲಿ ಹಿ ಈಸ್ ಪನಿಷಬಲ್ ಅಂತಿದೆ, ನಾನು ಸಿ ಈಸ್, ಅದಕ್ಕೆ ನನಗೆ ಅಪ್ಲೈ ಆಗಲ್ಲ ಅಂತ ಹೇಳಕ್ ಬರಲ್ಲ. ಆವಾಗ ಜಡ್ಜ್ ನಿಮ್ಗೆ ಹೇಳ್ತಾರೆ, ನೋ ಹಾಗಲ್ಲಮ್ಮ, ಅದು ನಮ್ಮ ಸೆಕ್ಷನ್ 210 ನಲ್ಲಿ, ಸೆಕ್ಷನ್ 2 ಸಬ್ ಕ್ಲಾಸ್ 10 ನಲ್ಲಿ ಹಿ ಅಂದ್ರು ನೀನೇ ಕಣಮ್ಮ ಅಂತ ಹೇಳಿ ಜಡ್ಜ್ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಓಕೆ, ಗುಡ್ ಫೇತ್, ಇದನ್ನೇ ಬಹಳಷ್ಟು ಸಲ ನಾನು ಕ್ಲಾಸಲ್ಲಿ ಉಪಯೋಗ ಮಾಡ್ತೀನಿ. ಗುಡ್ ಫೇತ್, ಒಳ್ಳೆಯ ಉದ್ದೇಶ. ನೋಡಿ, ನಥಿಂಗ್ ಈಸ್ ಸೇಡ್ ಟು ಬಿ ಡನ್ ಆರ್ ಬಿಲೀವ್ಡ್ ಇನ್ ಗುಡ್ ಫೇತ್ ವಿಚ್ ಈಸ್ ಡನ್ ಆರ್ ಬಿಲೀವ್ಡ್ ಟು ಬಿ ಡನ್ ವಿದೌಟ್ ಡ್ಯೂ ಕೇರ್ ಆ್ಯಂಡ್ ಅಟೆನ್ಷನ್. ನೋಡಿ, ದಿಸ್ ಇಸ್ ಎ ನೆಗೆಟಿವ್ ಡೆಫಿನೇಷನ್. ಯಾವ ಕೃತ್ಯವನ್ನು ನೀವು ಸರಿಯಾದ ಕಾಳಜಿ ವಹಿಸಿ, ಸರಿಯಾದ
ಕಾಳಜಿ ವಹಿಸಿ, ಗಮನ ವಹಿಸಿ. ಕಾಳಜಿ ಮತ್ತು ಗಮನ, ಕಾಳಜಿ ಮತ್ತು ಗಮನ ಇವೆರಡನ್ನು ವಹಿಸಿ, ಕಾಳಜಿ ವಹಿಸದೆ ಮಾಡಿರುವ ಎಲ್ಲ ಕೃತ್ಯವೂ ಒಳ್ಳೆಯ ಉದ್ದೇಶದಿಂದ ಮಾಡಿದ್ವಲ್ಲ ಅಂತ. ಒಳ್ಳೆಯ ಉದ್ದೇಶದಿಂದ ಮಾಡಿದ್ವಲ್ಲ, ಒಳ್ಳೆಯ ನಂಬಿಕೆಯಿಂದ ಮಾಡಿದ್ವಲ್ಲ ಅಂತ. ನೆಗೆಟಿವ್ ಡೆಫಿನೇಷನ್ ನೋಡಿ. ಯಾವುದನ್ನು ಮಾಡಬೇಕು ಎಂದು ಹೇಳಲಾಗುವುದಿಲ್ಲ, ಅಥವಾ ಒಳ್ಳೆಯ ನಂಬಿಕೆಯಲ್ಲಿ ನಂಬಲಾಗುತ್ತದೆ, ಅಥವಾ ಸರಿಯಾದ ಕಾಳಜಿ ಮತ್ತು ಗಮನವಿಲ್ಲದೆ ಮಾಡಲಾಗುತ್ತೆ ಅಥವಾ ನಂಬಲಾಗುತ್ತದೆ. ಡೆಫಿನೇಷನ್ ಈಸ್ ನಾಟ್, ಕನ್ನಡ ಟ್ರಾನ್ಸ್ಲೇಷನ್ ಇಸ್ ನಾಟ್ ಗಿವಿಂಗ್ ಯು ದ ಮೀನಿಂಗ್. ನಾನು ಮೀನಿಂಗನ್ನು ಹೇಳ್ತೀನಿ. ಏನು ಅಂತಂದರೆ, ಯಾವ ಕೃತ್ಯವನ್ನು ನೀವು ಪೂರ್ಣ ಪ್ರಮಾಣದ ಕಾಳಜಿ ಮತ್ತು ಗಮನದಿಂದ ಮಾಡ್ತೀರೋ ಅದನ್ನು ಗುಡ್ ಫೇತ್ ಅಂತ ಹೇಳ್ತಾರೆ, ನಂಬಿಕೆಯ ಕೆಲಸ ಅಂತ ಹೇಳ್ತಾರೆ. ಯಾವ ಕೃತ್ಯವನ್ನು ಪೂರ್ಣ ಪ್ರಮಾಣದ ಕಾಳಜಿ ಮತ್ತು ನಂಬಿಕೆಯನ್ನು ಅಥವಾ ಗಮನವನ್ನು ಇಟ್ಟುಕೊಂಡು ನೀವು ಮಾಡೋದಿಲ್ವೋ ಅದು ನಂಬಿಕೆಯುಳ್ಳ ಕಾರ್ಯವಲ್ಲ, ಒಳ್ಳೆಯ ನಂಬಿಕೆಯ ಕಾರ್ಯವಲ್ಲ ಅನ್ನೋದು ಇದರ ಅರ್ಥ. Then government, it is very simple. Government means it may be central government, state government, plus you can say local body also. Local body, then public sector unit, all these are treated as government. All these are treated as government. ಸರ್ಕಾರ ಅಂದ್ರೆ ಏನು ಅನ್ನೋದಕ್ಕೆ ನಾವು ಆ ಒಂದು ಉದಾಹರಣೆಯನ್ನು ಕೊಡ್ಬೋದು. ಎಸ್, ಹಾರ್ಬರ್. ಇಲ್ಲಿ ಕನ್ನಡದಲ್ಲಿ ತಪ್ಪಿದೆ. ಹಾರ್ಬರ್ ಅನ್ನುವಂಥದ್ದು ಬಂದರು ಅಲ್ಲ, ಅದು ಬಂದರು ಅಂತೂ ಅಲ್ಲ. ಹಾರ್ಬರಿಂಗ್ ಅಂತಂದ್ರೆ ಏನು ಅಂತಂದರೆ, ಒಬ್ಬ ಅಪರಾಧಿಗೆ ಆಶ್ರಯ ಕೊಡುವಂತಹ ಕೆಲಸಕ್ಕೆ ನಾವೇನಂತೀವಿ? ಹಾರ್ಬರಿಂಗ್ ಅಂತೀವಿ. ಹಾರ್ಬರ್ ಇನ್ಕ್ಲೂಡ್ಸ್ ನೋಡಿ, ಹಾರ್ಬರ್ ಇನ್ಕ್ಲೂಡ್ಸ್ ಸಪ್ಲೈಯಿಂಗ್ ಎ ಪರ್ಸನ್ ವಿತ್ ಶೆಲ್ಟರ್, ಫುಡ್, ಡ್ರಿಂಕ್, ಮನಿ, ಕ್ಲೋತ್, arms, ammunitions, means of conveyance, or assisting a person by any means, whether of same kind as enumerated in this clause or not, to evade apprehension. ಒಬ್ಬ ವ್ಯಕ್ತಿಯನ್ನ ಸೆರೆ ಹಿಡಿಯುವ ಪ್ರಯತ್ನ ಮಾಡುವಂತಹ ಸಂದರ್ಭದಲ್ಲಿ ಅವನನ್ನು ಸೆರೆ ಹಿಡಿಯುವುದರಿಂದ ತಪ್ಪಿಸುವಂತಹ ಕ್ರಿಯೆಗಳನ್ನು ನೀವೇನು ಮಾಡ್ತೀರಿ? ಅದಕ್ಕೆ ಹಾರ್ಬರಿಂಗ್ ಅಂತಾರೆ. ಒಬ್ಬ ವ್ಯಕ್ತಿಗೆ ಆಶ್ರಯ, ಆಹಾರ, ನೀರು, ಹಣ, ಬಟ್ಟೆ, ಶಸ್ತ್ರಾಸ್ತ್ರ, ಯುದ್ಧ ಸಾಮಗ್ರಿ ಅಥವಾ ಸಾಗಣೆ ಸಾಧನಗಳನ್ನು ಪೂರೈಸುವುದನ್ನು ಒಳಗೊಂಡಿರ್ತದೆ, ಅಥವಾ ಈ ಷರತ್ತಿನಲ್ಲಿ ನಮೂದಿಸಿದ ಈ ರೀತಿಯ ಯಾವುದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡುವುದು ಅಥವಾ ಆತಂಕದಿಂದ ತಪ್ಪಿಸಿಕೊಳ್ಳಲು. ಯಾವ ಉದ್ದೇಶಕ್ಕೆ? ಅವನನ್ನು ಆತಂಕದಿಂದ ಅನ್ನೋದಕ್ಕಿಂತ ಸೆರೆ ಹಿಡಿಯುವುದರಿಂದ, ಸೆರೆ ಹಿಡಿಯುವುದರಿಂದ ತಪ್ಪಿಸಲಿಕ್ಕೆ. ಒಬ್ಬ ಪರ್ಸನ್ ಏನೋ ಅಪರಾಧ ಮಾಡಿರ್ತಾನೆ, ಅಥವಾ ಅಪರಾಧದ ಸಂಶಯದಲ್ಲಿ ಅವನನ್ನು ಪೊಲೀಸರು ಬೆನ್ನತ್ತಿರ್ತಾರೆ. ಆವಾಗ ನೀವು ಅವನಿಗೆಲ್ಲ ಈ ಸಪ್ಲೈ ಮಾಡ್ತಿರಲ್ವಾ, ಆಲ್ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಹಾರ್ಬರಿಂಗ್. ವ್ಯಕ್ತಿ ಬೇಕಾಗಿರ್ತಾನೆ ಅವನು ಸರ್ಕಾರಕ್ಕೆ, ಅವನ್ನ ನೀವು ತಪ್ಪಿಸ್ತಿರ್ತೀವಿ ಸರ್ಕಾರದ ಸೆರೆ ಹಿಡಿಯುವಂತಹ ಪ್ರಕ್ರಿಯೆಯಿಂದ. ಅದಕ್ಕೆ ನಾವೇನಂತೀವಿ? ಹಾರ್ಬರಿಂಗ್ ಅಂತೀವಿ. ದೆನ್ ವಾಟ್ ಈಸ್ ಇಂಜರಿ? ಅಗೇನ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಇಂಪಾರ್ಟೆಂಟ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಂಜರಿ. ಇಂಜರಿ ಅಂದರೆ ನಾವು ಗಾಯ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನು ಹೇಳ್ತೀವಿ? ಇದಕ್ಕೆ ಗಾಯ ಅಂತ ಹೇಳ್ತೀವಿ. ಇಂಜರಿ ಅಂತಂದರೆ ದೈಹಿಕವಾಗಿ ಗಾಯವನ್ನು ಮಾಡುವುದು ನಂಬರ್ 1. ಅಷ್ಟೇ ಅಲ್ಲ, ನಿಮ್ಮ ಖ್ಯಾತಿಗೆ ಧಕ್ಕೆ ತರುವಂಥದ್ದು, ರೆಪ್ಯುಟೇಷನ್, ನಿಮ್ಮ ಖ್ಯಾತಿಗೆ ಧಕ್ಕೆ ತರುವಂಥದ್ದು, ಅದು ಕೂಡ ಇಂಜರಿನೇ. ಅಷ್ಟೇ ಅಲ್ಲ, ನಿಮಗಿರ್ತಕ್ಕಂಥ ಆಸ್ತಿಗೆ ತೊಂದರೆ ಮಾಡುವಂಥದ್ದು. ನೋಡಿ, ನಿಮ್ಮ ಆಸ್ತಿಗೆ ತೊಂದರೆ ಮಾಡುವಂತಹ, ನಿಮ್ಮ ವೈಯಕ್ತಿಕ ಖ್ಯಾತಿಗೆ, ನಿಮ್ಮ ಮರ್ಯಾದೆಗೆ ಅವಮಾನ ಮಾಡುವಂತಹ, ಅಥವಾ ನಿಮ್ಮ ದೇಹಕ್ಕೆ ಗಾಯ ಮಾಡುವಂತಹ ಇವೆಲ್ಲವುಗಳ ಕೃತ್ಯಗಳಿಗೂ ನಾವೇನಂತೀವಿ? ಇಂಜರಿ ಅಂತ ಹೇಳ್ತೀವಿ. ಇಂಜರಿ ಇನ್ಕ್ಲೂಡ್ಸ್ ದಿಸ್. ಇಂಜರಿ ಅಂದ್ರೆ ನಾವೇನು ತಿಳ್ಕೊತೀವಿ? ಇದು ಲೆಕ್ಕಕ್ಕೆ ಬರಲ್ಲ, ಆಮೇಲೆ ರೆಪ್ಯುಟೇಷನ್ ಲೆಕ್ಕಕ್ಕೆ ಬರಲ್ಲ, ಹಂಗಾಗಬಾರ್ದು. ಓಕೆ, ರೆಪ್ಯುಟೇಷನ್ ಅಂದರೆ ಖ್ಯಾತಿ ಅಥವಾ ಮರ್ಯಾದೆ, ಆಮೇಲೆ ಪ್ರಾಪರ್ಟಿ ಅಂದ್ರೆ ಆಸ್ತಿ. ಇವುಗಳು ಕೂಡ ಇಂಜರಿಯ ಕ್ಯಾಟಗರಿ ಒಳಗೆ ಬರ್ತವೆ BNS ಪ್ರಕಾರ ಅನ್ನೋದು ನಮ್ಮ ವ್ಯಾಖ್ಯಾನ ಹೇಳ್ತದೆ. ದೆನ್ ಇಲ್ಲೀಗಲ್, ಲೀಗಲಿ ಬೌಂಡ್ ಟು ಡೂ, ಇವೆರಡು ತಪ್ಪೆ, ಕಾನೂನು ಬಾಹಿರ. ಯಾವುದು ಕಾನೂನು ಬಾಹಿರ? ಯಾವುದನ್ನು BNSನಲ್ಲಿ ಅಥವಾ ಇತರೆ ಕಾನೂನುಗಳಲ್ಲಿ
ಬರೆಯಲಾಗಿದೆಯೋ ಅಂತಹ ಕೃತ್ಯಗಳು ಅವಕ್ಕೆ ನಾವೇನಂತೀವಿ ಕಾನೂನು ಬಾಹಿರ ಅಂತೀವಿ ಅಥವಾ ಇಲ್ಲೀಗಲ್ ಅಂತೀವಿ. ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿಗೆ ಒಂದು ಜವಾಬ್ದಾರಿಯನ್ನು ಕೊಡಲಾಗಿರುತ್ತೆ, ಆ ಜವಾಬ್ದಾರಿಯನ್ನು ಅವನು ಮಾಡದೆ ಹೋದರೆ ಅದು ಕೂಡ ಕಾನೂನು ಬಾಹಿರನೇ ಆಗುತ್ತೆ. ಲೀಗಲಿ ಬೌಂಡ್ ಟು ಡೂ, illegal and legally bound to do. The word illegal is applicable to anything which is offense. ಯಾವುದನ್ನ ಅಪರಾಧ ಅಂತ ಹೇಳಿರ್ತೀವೋ, ಆರ್ ಪ್ರಾಹಿಬಿಟೆಡ್ ಬೈ ಲಾ, ಯಾವುದನ್ನ ಕಾನೂನಾತ್ಮಕವಾಗಿ ಮಾಡಬಾರ್ದು ಅಂತ ಹೇಳಿರ್ತೀವೋ ಅದನ್ನು ಮಾಡಿದಾಗ ಅದೇನಾಗುತ್ತೆ, ಕಾನೂನು ಬಾಹಿರ ಕೃತ್ಯ ಆಗುತ್ತೆ. which furnishes ground for a civil action. ಅದರಿಂದ ಏನೇನಾಗ್ಬೋದು, ನಿಮಗೆ ನಿಮ್ಮ ಮೇಲೆ ಸಿವಿಲ್ ಆಕ್ಷನ್ ಆಗ್ಬೋದು ಅಥವಾ ಪನಿಷ್ಮೆಂಟ್ ಆಗ್ಬೋದು. And a person is said to be legally bound to do. ಅವನು ಕಾನೂನಾತ್ಮಕ ಮಾಡಲಿಕ್ಕೆ ಇರ್ತದೆ, ಆದರೆ ಅವನು ಅದನ್ನು ಮಾಡೋದಿಲ್ಲ ಆವಾಗಲೂ. ಫಾರ್ ಎಕ್ಸಾಂಪಲ್, ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಒಬ್ಬ ವ್ಯಕ್ತಿ ನಿಲ್ಲಿಸಿರ್ತಾರೆ, ಒಳ್ಳೆ ಸ್ವಿಮ್ಮರ್ಸ್ ನಿಲ್ಲಿಸಿರ್ತಾರೆ. ಯಾರಾದರೂ ಮುಳುಗ್ತಾ ಇದ್ರೆ ಇವರು ಇಮಿಡಿಯೇಟ್ಲಿ ಜಂಪ್ ಮಾಡಿ ಅವ್ರನ್ನ ಹೊರಗೆ ತಗೊಂಬಂದು ರಕ್ಷಿಸಬೇಕು. ಆದರೆ ಮುಳುಗೋ ಸಮಯದಲ್ಲಿ ಅವನು ಆರಾಮಾಗಿ ನಿಂತ್ಕೊಂಡಿದ್ರೆ ಅಥವಾ ರೀಲ್ ನೋಡ್ತಾ ನಿಂತಿದ್ರೆ, ಚಾಟಿಂಗ್ ಮಾಡ್ತಾ ಇದ್ರೆ, ಆಮೇಲೆ ಅವನು ಮುಳುಗಿ ಸತ್ತು ಹೋಗ್ತಾನೆ, ಆವಾಗ ದಿಸ್ ಪರ್ಸನ್ ಈಸ್ ಆಲ್ಸೋ ಬೌಂಡ್ ಟು ಬಿ ಲಯಬಲ್. ಅವನು ಅಪರಾಧಿಕ ಸ್ಥಾನದಲ್ಲಿ ನಿಂತ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಹಿ ವಾಸ್ ಬೌಂಡ್ ಟು ಡೂ ಸರ್ಟನ್ ಡ್ಯೂಟಿ, ರೆಸ್ಕ್ಯೂ ಆನ್ ಡ್ಯೂಟಿ. ಫಾರ್ ಎಕ್ಸಾಂಪಲ್, ಗಲಾಟೆ ನಡೀತಾ ಇರ್ತದೆ, ಪೊಲೀಸರು ಇರ್ತಾರಲ್ಲಿ, ಪೊಲೀಸರು ಸುಮ್ಮನೆ ನೋಡ್ಕೊಂತ ನಿಂತ್ರೆ, ಸೊ ಲೀಗಲಿ ಬೌಂಡ್ ಟು ಡೂ, ಗಲಾಟೆಯನ್ನು ನಿಯಂತ್ರಿಸ್ಬೇಕು. ಅವರು ನಿಯಂತ್ರಿಸದೆ ಹೋದರೆ ಅವರು ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಕಾಗ್ತದೆ. ಎಸ್, ಜಡ್ಜ್ ಮೀನ್ಸ್, ನೋಡಿ ಅಲ್ಲಿ ನಾವು ಕೋರ್ಟ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಇಲ್ಲಿ ಜಡ್ಜ್ ಬಗ್ಗೆ ಡೆಫಿನೇಷನ್. ಜಡ್ಜ್ ಮೀನ್ಸ್ ಎ ಪರ್ಸನ್. ಇಲ್ಲಿ ಏನ್ ಮಾಡಿದೀವಿ ನಾವು ಅಂದ್ರೆ, ಜಡ್ಜ್ ಅಂದ್ರೆ ಬರೀ ಜಡ್ಜ್ ಅನ್ನು ಹೆಸರಿನವರು ಅಷ್ಟೇ ಜಡ್ಜ್ ಅಲ್ಲ, ಬೇರೆದವರು ಸೇರ್ಕೊಳ್ತಾರೆ. ಇಟ್ ಈಸ್ ಎ ಇನ್ಕ್ಲೂಸಿವ್ ಡೆಫಿನೇಷನ್. ಜಡ್ಜ್ ಮೀನ್ಸ್ ಎ ಪರ್ಸನ್ ಹೂ ಇಸ್ ಅಫಿಷಿಯಲಿ ಡೆಸಿಗ್ನೇಟೆಡ್ ಎಸ್ ಎ ಜಡ್ಜ್ ಅಂಡ್ ಇನ್ಕ್ಲೂಡ್ಸ್, ಮತ್ತು ಈ ಕೆಳಗಿನವುಗಳನ್ನು ಹೊಂದಿರುತ್ತದೆ. ಜಡ್ಜ್ ಅಂದ್ರೆ ಬರೀ ನಾವು ಕೋರ್ಟಲ್ಲಿ ನೋಡ್ತೀವಲ್ಲ ಅವರಷ್ಟೇ ಜಡ್ಜ್ ಅಲ್ಲ, ಯಾರಿಗೆ ತೀರ್ಪು ನೀಡೋ ಅಧಿಕಾರ ಕೊಟ್ಟಿರ್ತೀವೋ ಅವರೆಲ್ಲರೂ ಜಡ್ಜ್ ಅಂತ. ಹೂ ಈಸ್ ಎಂಪವರ್ಡ್ ಟು ಗಿವ್ ಇನ್ ಎನಿ ಲೀಗಲ್ ಪ್ರೊಸೀಡಿಂಗ್, ಯಾವುದೇ ಒಂದು ನ್ಯಾಯಿಕ ವ್ಯವಹರಣೆಯಲ್ಲಿ, ಸಿವಿಲ್ ಇರ್ಬೋದು, ಅದು ಕ್ರಿಮಿನಲ್ ಇರ್ಬೋದು, ಅವರು ತೀರ್ಪನ್ನು ಕೊಡುವಂತಹ ಅಧಿಕಾರವನ್ನು ಹೊಂದಿದ್ರೆ ನಾವು ಅವ್ರಿಗೆ ಏನಂತೀವಿ, ಜಡ್ಜ್ ಅಂತ ಹೇಳ್ತೀವಿ. ಆ ತೀರ್ಪು ಹೆಂಗಿರ್ಬೋದು, ಅದಕ್ಕೆ ಅಪೀಲ್ ಇರ್ಬೋದು ಅಥವಾ ಡೆಫಿನೆಟಿವ್ ಇರ್ಬೋದು. ಅಪೀಲ್ ಇರ್ಲಿ, ಅಪೀಲ್ ಇಲ್ಲದೆ ಇರಲಿ, ಅದಕ್ಕೆ ನಾವೇನ್ ಮಾಡ್ತೀವಿ, ಅಂತ ವ್ಯಕ್ತಿಗೆ ಜಡ್ಜ್ ಅಂತ ಹೇಳ್ತೀವಿ. ಒನ್ ಹೂ ಈಸ್ ಆಫ್ ಎ ಬಾಡಿ ಆಫ್ ಪರ್ಸನ್ಸ್, ಇವನು ಒಬ್ಬನೇ ಇರ್ಬೇಕಂತೇನಿಲ್ಲ, ಜಡ್ಜ್ ಅಂದ್ರೆ ಒಬ್ಬನೇ ಇರ್ಬೇಕಂತೇನಿಲ್ಲ. ಇಟ್ ಮೇ ಬಿ ಜಡ್ಜ್ ಈಕ್ವಲ್ ಟು ಜಡ್ಜಸ್ ಆಲ್ಸೋ. ಜಡ್ಜ್ ಈಕ್ವಲ್ಸ್ ಜಡ್ಜಸ್ ಆಲ್ಸೋ. ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಅನೇಕ ಸಲ ನೋಡ್ತೀವಿ ನಾವು, ಸಿಂಗ್ಯುಲರ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಪ್ಲೂರಲ್, ಪ್ಲೂರಲ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಸಿಂಗ್ಯುಲರ್. Okay. Then illustration. A magistrate exercising jurisdiction in respect of charge on which he has power to sentence. ನೋಡಿ, ಒಬ್ಬ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ನಾವೇನು ಅಧಿಕಾರ ಕೊಟ್ಟಿದ್ದೀವಿ ಅಂದರೆ, he will frame a charge on some accused and gives him punishment and fine. Therefore, he is a judge ಅಂತೇಳಿ ಒಂದು ಇಲಸ್ಟ್ರೇಷನ್ ಕೊಟ್ಟಿರೋದು. ಎಸ್, ಅದನ್ನೇ ಕನ್ನಡದಲ್ಲಿದೆ, ಕನ್ನಡದ ವಿವರಣೆ ನೀವು ನೋಡ್ಕೋಬಹುದು. ಎಸ್, ಲೈಫ್ ನೋಡಿ, ಜೀವ. ಇಲ್ಲಿ ಜೀವ ಅಂದ್ರೆ ಮನುಷ್ಯನ ಜೀವ ಮಾತ್ರ. BNS ನಲ್ಲಿ ನಾವು ಜೀವ ಅಂದ್ರೆ ಏನ್ ತಿಳ್ಕೊಂತೀವಿ, ಮನುಷ್ಯನ ಜೀವ ಮಾತ್ರ. ಮನುಷ್ಯನ ಜೀವ, ಬರೀ ಲೈಫ್ ಅಂತ ಬರೆದ್ರೆ ನೀವೇನ್ ಇಂಪ್ಲೈ ಮಾಡ್ಬೇಕಾದ್ರಿಂದ, ಮನುಷ್ಯನ ಜೀವ ಅಂತ. ದ ಲೈಫ್ ಈಸ್ ಗಾನ್, ಹಿ ಡಸಂಟ್ ಹ್ಯಾವ್ ಲೈಫ್ ಅಂದ್ರೆ ಅವನು ಜೀವ ಇಲ್ಲ ಅಂತಾನೆ ತಿಳ್ಕೊಬೇಕು ನೀವು. ಓಕೆ, ಆದರೆ ನಾವು ಪ್ರಾಣಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ, ಎಸ್, ದ ಲೈಫ್ ಆಫ್ ಎನಿಮಲ್ ಅಂತ ಹೇಳ್ತೀವಿ, ದ ಲೈಫ್ ಆಫ್ ಎಲಿಫೆಂಟ್ ಅಂತಾನೆ ಹೇಳ್ತೀವಿ. ಆದ್ರೆ ಬರೀ ಲೈಫ್ ಅಂತ ಹೇಳಿದ್ರೆ ನೀವೇನು ಅರ್ಥೈಸ್ಕೊಳ್ಬೇಕು, ಮನುಷ್ಯನ ಜೀವ ಅಂತ ಅರ್ಥೈಸ್ಕೊಳ್ಬೇಕು. ಆಮೇಲೆ ಲೋಕಲ್ ಲಾ. ಲೋಕಲ್ ಲಾ ಮೀನ್ಸ್ ಲಾ ದಟ್ ಈಸ್ ಅಪ್ಲಿಕೇಬಲ್ ಇನ್ ಇಂಡಿಯಾ, ಲಾ ದಟ್ ಈಸ್ ಅಪ್ಲಿಕೇಬಲ್ ಇನ್ ಪಾರ್ಟ್ ಆಫ್ ಇಂಡಿಯಾ. ಇದನ್ನ ಯಾಕೆ ಲೋಕಲ್ ಲಾ ಅಂತ ಕೊಟ್ಟಿದ್ದಾರೆ ಅಂದ್ರೆ, ಈ ನಮ್ಮ BNS ಇಡೀ ದೇಶದಲ್ಲಿ ಎಲ್ಲ ರೀತಿ ಒಂದೇ ತೆರನಾಗಿ ಅಪ್ಲೈ ಆಗೋದಿಲ್ಲ. ಕೆಲವೊಂದು ರಾಜ್ಯಗಳು ಬದಲಾವಣೆ ಮಾಡಿರ್ತವೆ. ಪರ್ಟಿಕ್ಯುಲರ್ಲಿ ಟ್ರೈಬಲ್ ಏರಿಯಾನಲ್ಲಿ ಅವ್ರದ್ದೇ ಆದಂತಹ ಕ್ರಿಮಿನಲ್ ಲಾ ಇದೆ, ಅದಕ್ಕೋಸ್ಕರ ಲೋಕಲ್ ಲಾ ಅಂತಕ್ಕಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಇಟ್ ಅಪ್ಲೈಸ್ ಟು ಸ್ಪೆಷಲ್ ಲಾಸ್, ಸ್ಪೆಷಲ್ ಕ್ರಿಮಿನಲ್ ಲಾಸ್ ಇನ್ ಪರ್ಟಿಕ್ಯುಲರ್ ಏರಿಯಾ, ಕೆಲವು ಏರಿಯಾದಲ್ಲಿ. ದೆನ್ ಮ್ಯಾನ್.
ಮ್ಯಾನ್ ಅಂದ್ರೆ ನೋಡಿ, ಮ್ಯಾನ್ ಅಂದ್ರೆ ಮ್ಯಾನ್ ಆಫ್ ಎನಿ ಏಜ್, ಬರೀ ಮ್ಯಾನ್ ಅಂತ ಬರೆದ್ವಿ ಅಂತ ಇಟ್ಕೊಳ್ಳಿ ನಾವು. ಹಿ ಮೇ ಬಿ 1 year old, ಹಿ ಮೇ ಬಿ 106 years old. ಮಂತ್, ಇಯರ್ ನೋಡಿ, ಇಲ್ಲಿ ಮಂತ್ ಮತ್ತು ಇಯರ್ನ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ವಿ ಫಾಲೋ ಎ ಪರ್ಟಿಕ್ಯುಲರ್ ಕ್ಯಾಲೆಂಡರ್, ಅದರಲ್ಲಿ ಇರ್ತಕ್ಕಂಥ ತಿಂಗಳು ಅಂತ, ಅದರಲ್ಲಿ ಇರ್ತಕ್ಕಂತಹ ದಿನ ಅಂತ. ಯಾವುದು? ಜಾರ್ಜಿಯನ್ ಕ್ಯಾಲೆಂಡರ್. ನಾವೇನು ವ್ಯವಹಾರಿಕವಾಗಿ ಉಪಯೋಗ ಮಾಡ್ತೀವಲ್ಲ, ದಟ್ ಈಸ್ ಗ್ರೆಜಿಯನ್ ಕ್ಯಾಲೆಂಡರ್. ಅದೇ ಕ್ಯಾಲೆಂಡರ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಗ್ರೆಗೋರಿಯನ್ ಅಂತೀರಿ, ಗ್ರೆಗೋರಿಯನ್ ಕ್ಯಾಲೆಂಡರ್. ಮಂತ್ ಅಂಡ್ ಇಯರ್, ವೆರೆವರ್ ದ ವರ್ಡ್ ಮಂತ್ ಆರ್ ದ ವರ್ಡ್ ಇಯರ್ ಈಸ್ ಯೂಸ್ಡ್, ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ದ ಮಂತ್ ಅಂಡ್ ಇಯರ್ ಈಸ್ ಟು ಬಿ ರೆಕನ್ಡ್ ಅಕಾರ್ಡಿಂಗ್ ಟು ಗ್ರೆಗೋರಿಯನ್ ಕ್ಯಾಲೆಂಡರ್. ನಾವೇನು ಉಪಯೋಗ ಮಾಡ್ತೀವೋ ಇವತ್ತು ವ್ಯವಹಾರಿಕವಾಗಿ, ದಟ್ ಈಸ್ ಎ ಗ್ರೆಗೋರಿಯನ್ ಕ್ಯಾಲೆಂಡರ್. ಏನದು? ಯಾಕೆ ಹಂಗಂತೀವಿ? ಒಂದು ತಿಂಗಳು 30 ದಿವಸ ಇರ್ತದೆ, ಒಂದು ತಿಂಗಳು 31 ಇರ್ತದೆ, ಒಂದು ತಿಂಗಳು 28 ಇರ್ತದೆ, 29 ಇರ್ತದೆ. ಓಕೆ, ಈ ರೀತಿ ಇರುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ ನಮ್ಮ ಕ್ಯಾಲೆಂಡರ್ಗೆ. ನಾವು 365 days ಅಡ್ಜಸ್ಟ್ ಮಾಡೋಕೆ ಅದನ್ನೆಲ್ಲ ಮಾಡ್ತೀವಿ. ಅದನ್ನು ಉಪಯೋಗ ಮಾಡ್ತೀವಲ್ಲ, ಅದರಲ್ಲಿರ್ತಕ್ಕಂಥ ಮಂತ್ ಆ್ಯಂಡ್ ಇಯರ್ ಅಂತಲೇ ತಿಳ್ಕೊಬೇಕು ನೀವು ಅದು ಬಿಟ್ಬಿಟ್ಟು ಹಿಂದೂ ಪಂಚಾಂಗದ್ದು ಅಥವಾ ಯಾವುದೋ ಅರೇಬಿಯನ್ ಪಂಚಾಂಗದ್ದು ಆ ಥರ ಅಲ್ಲ. ದಟ್ ಈಸ್ ನಾಟ್ ಲೈಕ್ ದಟ್. ಎಸ್, ಮೂವೇಬಲ್ ಪ್ರಾಪರ್ಟಿ ಇದು ಇಟ್ಸ್ ಎ ಸಿಂಪಲ್ ಸೇಲ್ ಆಫ್ ಗುಡ್ಸ್ ಆ್ಯಕ್ಟಲ್ಲಿ ಬರುತ್ತೆ. ಇದು ಏನು? ಇನ್ಕ್ಲೂಡ್ಸ್ ಪ್ರಾಪರ್ಟಿ ಆಫ್ ಎವ್ರಿ ಡಿಸ್ಕ್ರಿಪ್ಷನ್. ಎಲ್ಲ ಪ್ರಾಪರ್ಟಿಗಳು ಯಾವುದನ್ನು ಬಿಟ್ಟು ಯಾವುದು ಭೂಮಿಗೆ ಅಟ್ಯಾಚ್ ಆಗಿದೆಯೋ, ಪರ್ಮನೆಂಟಾಗಿ ಅಟ್ಯಾಚ್ ಆಗಿರಬೇಕು, ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಮೂವೇಬಲ್. ಸಿಂಪಲ್ ಡೆಫಿನೇಷನ್. ಮನೆ ಭೂಮಿಗೆ ಅಟ್ಯಾಚ್ ಆಗಿರುತ್ತೆ, ದೇರ್ ಫಾರ್ ಇಟ್ ಈಸ್ ಇಮ್ಮೂವೇಬಲ್ ಪ್ರಾಪರ್ಟಿ. ಮನೆಗೆ ಸಂಬಂಧಪಟ್ಟಂಥ ವಿಂಡೋ ಕೂಡ ಅಟ್ಯಾಚ್ ಆಗಿರುತ್ತೆ, ಇಟ್ ಈಸ್ ಎ ಇಮ್ಮೂವೇಬಲ್. ಅವನ್ನೆಲ್ಲ ಬಿಟ್ಟು ನೀವು ಯಾವುದನ್ನು ಕ್ಯಾರಿ ಮಾಡ್ಬೋದು, ಅದು ಮೂವೇಬಲ್ ಪ್ರಾಪರ್ಟಿ. ದೆನ್ ಯು ಸಿ ನಂಬರ್. Unless the contrary appears to the context, words importing the singular number include plural number also. ನಾನು ಹೇಳಿದ್ನಲ್ವಾ, act means acts, crime means crimes, right? So like this, singular plural ಅನ್ನು ನಾವು interchangeably ಕ್ರಿಮಿನಲ್ jurisprudence ಅಲ್ಲಿ ಉಪಯೋಗ ಮಾಡ್ತೀವಿ. ಇದನ್ನು ಚಲಿಸುವ ಆಸ್ತಿ ಅಂತ ಬರ್ಕೋಬೇಡಿ ನೀವು. ಓಕೆ, ದಿಸ್ ಈಸ್ ಚರಾಸ್ತಿ ಅಂತ ಬರ್ಕೊಳ್ಳಿ. ಚರಾಸ್ತಿ, ಚಲಿಸುವ ಆಸ್ತಿ ಅಲ್ಲ, ಚರಾಸ್ತಿ. ಇದು ಕೂಡ BNS ನಲ್ಲಿ ಹೊಸದಾಗಿ ಸೇರಿಸಿರುವಂಥದ್ದು. ದೆನ್ ವಿಲ್ ಗೋ ಟು ನೆಕ್ಸ್ಟ್, ಓತ್. ನೋಡಿ, ನಾವು ಜ್ಯೂರಿಸ್ಪ್ರುಡೆನ್ಸ್ ಅಲ್ಲಿ 2 sub clause 23 ನಲ್ಲಿ, ಸೆಕ್ಷನ್ 2 sub clause 23 ಆಫ್ BNS ನಲ್ಲಿ, BNS 2023ಯ ಸೆಕ್ಷನ್ 2 ಸಬ್ ಕ್ಲಾಸ್ 23 ನಲ್ಲಿ ನಾವು ಓತ್ ಬಗ್ಗೆ ಮಾತಾಡ್ತೀವಿ. ಪ್ರಮಾಣ ಪತ್ರ ಅಂತ ಹೇಳ್ತೀವಿ. ಈ ಪ್ರಮಾಣ ಪತ್ರನ ನಾವೇನು ಮಾಡ್ತೀವಿ ಅಂದರೆ, ಏನಾದರೂ ಒಂದು ದಾಖಲೆಯನ್ನು ನಾವು ನ್ಯಾಯಾಲಯಕ್ಕೆ ಕೊಡಬೇಕಾದ್ರೆ ಆ ದಾಖಲೆಯನ್ನು ಅವರು ಓತ್ ಮೇಲೆ ಕೊಡಿ ಅಂತ, ಅಫಿಡ್ಯೂಟ್ ಮಾಡಿ ಕೊಡಿ ಅಂತ. ಆವಾಗ ನಾವೇನು ಮಾಡ್ತೀವಿ, ಒಬ್ಬ ಅಧಿಕಾರ, ಅಫಿಡ್ಯೂಟ್ ಮಾಡಿಸುವಂಥ ಅಧಿಕಾರ ಇರುವಂತಹ ವ್ಯಕ್ತಿಯ ಎದುರುಗಡೆ ಹೋಗಿ ನಾವು ಪ್ರಮಾಣ ಮಾಡ್ತೀವಿ. ಆ ಪ್ರಮಾಣ ಮಾಡಿ ದಾಖಲೆಯನ್ನು ಮಾಡ್ಕೊತೀವಿ. ಅದಕ್ಕೆ ಓತ್ ಅಂತ ಹೇಳ್ತಾರೆ. ಓತ್ ಇನ್ಕ್ಲೂಡ್ಸ್ ಎ ಸೊಲೆಮನ್ ಅಫರ್ಮೇಷನ್, affidavit substituted by law for an oath, and any declaration required or authorized by law to be made. ನಾವು ಅದನ್ನು ಎಲ್ಲಿ ಮಾಡಬೇಕು? ಒಬ್ಬ ವ್ಯಕ್ತಿಯ ವಿರುದ್ಧ ಮಾಡಬೇಕು. ಯಾವ ವ್ಯಕ್ತಿ ಅವನು? ಪಬ್ಲಿಕ್ ಸರ್ವೆಂಟ್, ಮೇ ಬಿ ಎ ನೋಟರಿ, ಅಥವಾ ನಾವು ಜಡ್ಜ್ ಮುಂದೆ ಓತ್ ಮಾಡ್ಬೋದು. ಜಡ್ಜ್ ಮುಂದೆ ನಾವು ಹೇಳ್ಬೋದು, ನಾನು ಹೇಳುವುದೆಲ್ಲ ಸತ್ಯ ಹೇಳ್ತೀನಿ ಹೀಗೆ. ಟು ಬಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಪ್ರೂಫ್. ಅದನ್ನ ಏನ್ ಮಾಡ್ತೀವಿ ನಾವು? ಕೋರ್ಟಲ್ಲಿ ದಾಖಲೆಯಾಗಿ ಉಪಯೋಗ ಮಾಡ್ತೀವಿ. ಕೋರ್ಟ್ನಲ್ಲಿ ನಾವು ಅದೊಂದು ಸಾಕ್ಷಿಯ ದಾಖಲೆಯಾಗಿ ಉಪಯೋಗ ಮಾಡ್ತೀವಿ. ಡಾಕ್ಯುಮೆಂಟಲ್ ಎವಿಡೆನ್ಸ್ ಅಂತ ಹೇಳ್ತೀವಿ, ನಾವು ಒಳಗೊಂಡಿರುತ್ತೆ. ಮತ್ತು ನ್ಯಾಯಾಲಯದಲ್ಲಿ ಪುರಾವೆಯಾಗಿ ಉಪಯೋಗ ಮಾಡ್ತೀವಿ. ಎವಿಡೆನ್ಸ್ ಅಂದರೆ ಪುರಾವೆಯಾಗಿ ಉಪಯೋಗ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ದೆನ್ ಅಫೆನ್ಸ್. ದಿಸ್ ಡೆಫಿನೇಷನ್ ಹ್ಯಾಸ್ ಗಾಟ್ ಲಾಟ್ ಆಫ್ ಕಾಂಪ್ಲೆಕ್ಸಿಟಿ ಹಿಯರ್. ಐ ವಿಲ್ ಟ್ರೈ ಟು ಮೇಕ್ ಇಟ್ ಸಿಂಪಲ್. ಭಾಳ ಸಾದಾ ಹೇಳ್ತೀನಿ ನಿಮಗೆ. ಅಪರಾಧವನ್ನು ಅಪರಾಧ ನೆನ್ಪಿಟ್ಕೊಳ್ಳಿ. ಯಾವುದು BNS ಅಲ್ಲಿ ಇದೆಯೋ ಪ್ಲಸ್ ಅದರ್ ಲಾ, ಯಾವುದನ್ನು ಬೇರೆ ಕಾನೂನಿನಲ್ಲಿ ನಾವು ಹೇಳಿದ್ದೀವೋ ಇವೆಲ್ಲವುಗಳು ಅಪರಾಧ ಅಂತ ತಿಳ್ಕೊಂಡ್ರೆ ಸಾಕು ನೀವು. ಅದರಲ್ಲಿ ಕ್ಯಾಟಗರೈಸ್ ಮಾಡಿದ್ದಾನೆ. ಏನು ಮಾಡಿದ್ದಾನೆ?
ಎಕ್ಸೆಪ್ಟ್ ಇನ್ ದ ಚಾಪ್ಟರ್ಸ್ ಅಂಡ್ ಸೆಕ್ಷನ್ಸ್ ಮೆನ್ಷನ್ಡ್ ಇನ್ ಸಬ್ ಕ್ಲಾಸ್ ಎ ಅಂಡ್ ಬಿ. ದಿಸ್ ಈಸ್ ಎ, ದಿಸ್ ಈಸ್ ಬಿ. ಇವುಗಳನ್ನ ಹೊರತುಪಡಿಸಿ ದ ವರ್ಡ್ ಅಫೆನ್ಸ್ ಮೀನ್ಸ್ ಎ ಥಿಂಗ್ ಪನಿಷಬಲ್ ಬೈ ದಿಸ್ ಸಂಹಿತಾ. ಈ ಸಂಹಿತೆಯಲ್ಲಿ ಹೇಳಿದಂತಹ ಎಲ್ಲ ಏನು ಥಿಂಗ್ಸ್ ಇದಾವಲ್ಲ ಅವೆಲ್ಲವೂ ಏನು ಅಪರಾಧಗಳೇ. ಅಂದ್ರೆ BNS ನಲ್ಲಿ ಇರತಕ್ಕಂಥವು ಎಲ್ಲವೂ ಅಪರಾಧಗಳೇ. ಆದರೆ ಇವುಗಳನ್ನ ಇಲ್ಲಿ ಕೆಲವೊಂದು ಸೆಕ್ಷನೈಸ್ ಮಾಡಿದ್ದಾನೆ. ಏನು ಚಾಪ್ಟರ್ 3 ನಲ್ಲಿ ಇರ್ತಕ್ಕಂತಹ ಎಲ್ಲ ಸೆಕ್ಷನ್ಸ್ ಇವನ್ನೇ ನಾವು ನೆನ್ಪಿಡಕ್ಕಾಗಲ್ಲ ಸೆಕ್ಷನ್ಸ್. ಇವು ಕೂಡ ದ ವರ್ಡ್ ಅಫೆನ್ಸ್ ಮೀನ್ಸ್. ಇವುಗಳ ಬಗ್ಗೆ ಅಫೆನ್ಸ್ ಅಂದ್ರೆ ಏನು? ಎ ಥಿಂಗ್ ಪನಿಷಬಲ್ ಅಂಡರ್ ದಿಸ್ ಸಂಹಿತಾ ಆರ್ ಅಂಡರ್ ಎನಿ ಸ್ಪೆಷಲ್ ಲಾ. ನೋಡಿ, ಅಂದ್ರೆ ನಾನು ಹೇಳಿದ್ನಲ್ಲ ಅದರ್ ಲಾಸ್ ಅದಕ್ಕೆ ಸಂಬಂಧಪಡುತ್ತೆ. ಇದರಲ್ಲಿರುವಂಥವು ಪ್ಲಸ್ ಅದರ್ ಲಾಸ್. ಇದನ್ನ ಮತ್ತು ಅದನ್ನ ಒಟ್ಟಿಗೆ ಓದಬೇಕಾಗುತ್ತೆ ನಾವು. ವಿ ಹ್ಯಾವ್ ಟು ರೀಡ್ ಫಾರ್ ಎಕ್ಸಾಂಪಲ್ ಕರಪ್ಷನ್ ಆಕ್ಟ್, ಪೋಕ್ಸೋ ಆಕ್ಟ್, ಅಲ್ಲಿನೂ ಪನಿಷ್ಮೆಂಟ್ ಇದೆ ನಿಮಗೆ. ಕರಪ್ಷನ್ PMLA ಆಕ್ಟ್, ಅವುಗಳನ್ನು ಮತ್ತು ಇವುಗಳನ್ನು ಜೊತೆಗೂಡಿಸಿ ನಾವು ಅದಕ್ಕೇನಂತೀವಿ ಅಪರಾಧ ಅಂತ ಹೇಳ್ತೀವಿ. ದೆನ್ ಸೆಕ್ಷನ್ ಬಿ, ಇನ್ ಸಬ್ಸೆಕ್ಷನ್ ಎಲ್ ಆಫ್ ಸೆಕ್ಷನ್ 189 so and so ಇದೆಲ್ಲ ದ ವರ್ಡ್ ಅಫೆನ್ಸ್. ಇದರಲ್ಲಿ ಅಫೆನ್ಸ್ ಅಂದ್ರೆ shall have the same meaning when the act punishable under the special law. ಇದು ಕೂಡ ಸ್ಪೆಷಲ್ ಲಾ ಬಗ್ಗೆ. ಆರ್ ಲೋಕಲ್ ಲಾ ಈಸ್ ಪನಿಷಬಲ್. ಲೋಕಲ್ ಲಾ ಅಂದ್ರೆ ಟ್ರೈಬಲ್ಸ್ ಗಳಿಗೆ ಮಾಡಿರುವಂತದ್ದು ಅಂತಹ ಕಾನೂನುಗಳು. ಲೋಕಲ್ ಲಾ ಪನಿಷಬಲ್ ಅಂಡರ್ ಸಚ್ ಲಾ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ 6 months or more, whether with or without fine. Both are same only. It talks about. ಸೊ ಅದಕ್ಕೇನೆ ನಾನು ನಿಮ್ಗೆ ಏನು ಹೇಳಿದೆ, ಅಪರಾಧ ಅಂದ್ರೆ ನೀವಿಷ್ಟು ತಿಳ್ಕೊಳ್ಳಿ, ಯಾವುದನ್ನ BNS ಅಲ್ಲಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಬರೆದಿದ್ದೀವೋ ಅದಲ್ದೇ ಸ್ಪೆಷಲ್ ಲಾಸ್ ಅಲ್ಲಿ ಬರೆದಿದ್ದೀವೋ ಇವೆಲ್ಲವಕ್ಕೂ ನಾವು ಅಪರಾಧ ಅಂತೀವಿ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ದಟ್ ಈಸ್ ದ ಸಿಂಪ್ಲೆಸ್ಟ್ ಐಡಿಯಾ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಫೆನ್ಸ್. ಅಫೆನ್ಸ್ಗೆ ಕನ್ನಡದಲ್ಲಿ ಶಬ್ದ ಅಪರಾಧ. ಅದನ್ನು ಕನ್ನಡದಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಿಸ್ ಇಸ್ ನಾಟ್ ಎನ್ ಇಂಪಾರ್ಟೆಂಟ್ ಥಿಂಗ್ ಟು ರಿಮೆಂಬರ್ ಆಲ್ ದಟ್. ಒಮಿಷನ್ ಡಿನೋಟ್ಸ್ ಆಸ್ ವೆಲ್ ಆಸ್ ಎ ಸೀರೀಸ್ ಆಫ್ ಒಮಿಷನ್. ಇಟ್ ಇಸ್ ಜಸ್ಟ್ ಒಮಿಷನ್ ಈಕ್ವಲ್ಸ್ ಟು ಒಮಿಷನ್ಸ್. ಇದರ ಅರ್ಥ ಏನು ಅಂತಂದ್ರೆ ಒಮಿಷನ್ ಈಸ್ ಆಲ್ಸೋ ಈಕ್ವಲ್ಸ್ ಟು ಒಮಿಷನ್ಸ್. ಓಕೆ, ಲೋಪ, ಬರೀ ಲೋಪ ಅಂದ್ರೆ ಲೋಪಗಳು ಅಂತ ಅರ್ಥ. ಅನೇಕ ಲೋಪಗಳನ್ನು ಮಾಡಿದಾಗಲೂ ಕೂಡ ನಾವು ಈ ಕಾನೂನಿನ ಪ್ರಕಾರ ಲೋಪ ಅಂತ ಹೇಳಿ ಏಕವಚನದಲ್ಲಿ ಯೂಸ್ ಮಾಡಿದ್ರು ಕೂಡ ಅದು ಅನೇಕ ಲೋಪಗಳನ್ನು ಒಳಗೊಂಡಿದೆ ಅಂತ ಅರ್ಥ. ಪರ್ಸನ್ ಇನ್ಕ್ಲೂಡ್ಸ್ ಕಂಪನಿ, ಅಸೋಸಿಯೇಷನ್, ಬಾಡಿ ಆಫ್ ಪರ್ಸನ್ಸ್. ಇದನ್ನು ನಾನು ಎಷ್ಟೋ ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದ ಮೂಮೆಂಟ್ ಐ ಸೇ ಪರ್ಸನ್ ಇನ್ಕ್ಲೂಡ್ಸ್ ಸೋ ಮೆನಿ ಥಿಂಗ್ಸ್. ಇಟ್ ಇನ್ಕ್ಲೂಡ್ಸ್ citizen, it includes corporation, it includes company, it includes union, it includes society, it includes partnership, it includes aliens. Videshiyar. Aliens may be friendly aliens may be ಎನಿಮಿ ಏಲಿಯನ್ಸ್. ಇವೆಲ್ಲವನ್ನು ವ್ಯಕ್ತಿ ಅಂತಕ್ಕಂಥದ್ದು ಸೇರಿಸಿಕೊಂಡಿರ್ತದೆ. ಎಲ್ಲವನ್ನು ಸೇರಿಸಿಕೊಂಡು ವಾಟ್ ಈಸ್ ನೋನ್ ಆಸ್ ಪರ್ಸನ್. ದೆನ್ ಪಬ್ಲಿಕ್ ಅಂದರೆ ಒಂದು ಕಮ್ಯುನಿಟಿ ಇರ್ಬೋದು ಅಥವಾ ಒಂದು ಗುಂಪು ಇರ್ಬೋದು. ಇನ್ಕ್ಲೂಡ್ಸ್ ಎನಿ ಕ್ಲಾಸ್ ಆಫ್ ಪಬ್ಲಿಕ್ or any community. For example, bar council, a class of people, lawyers, right? Then doctors, a class of company, a class of public. Public servant is different. ನೋಡಿ, ಪಬ್ಲಿಕ್ ಸರ್ವೆಂಟ್ ಜೊತೆಗೆ ಇದಕ್ಕೆ ಹೋಲಿಸಬೇಡಿ. ಪಬ್ಲಿಕ್ ಸರ್ವೆಂಟ್ ಅಂತಂದ್ರೆ ಸಾರ್ವಜನಿಕ ಸೇವಕ. ಇದು ಬಿಗ್ ಇದೆ, ನಾನು ಅದನ್ನೆಲ್ಲ ಒಮಿಟ್ ಮಾಡಿದ್ದೀನಿ ಇಲ್ಲಿ. ಹ್ಯೂಜ್ ಡೆಫಿನೇಷನ್, ಒಂದು ದೊಡ್ಡ ಲಿಸ್ಟ್ ಇದೆ. ಸರ್ಕಾರಿ ನೌಕರರು, ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸಿಂದ ಹಿಡ್ಕೊಂಡು, ರಾಷ್ಟ್ರಪತಿಯಿಂದ ಹಿಡ್ಕೊಂಡು, ಪ್ರಧಾನಮಂತ್ರಿಯಿಂದ ಹಿಡ್ಕೊಂಡು, ಚಪರಾಸಿಯೇ ಕೆಲಸ ಮಾಡುವಂತಹ ಎಲ್ಲ ವ್ಯಕ್ತಿಗಳಿಗೂ, ಸರ್ಕಾರಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೂ ನಾವೇಂತೀವಿ ಪಬ್ಲಿಕ್ ಸರ್ವೆಂಟ್ ಅಂತೀವಿ. ಈ ಪಬ್ಲಿಕ್ ಸರ್ವೆಂಟ್ ಡೆಫಿನೇಷನ್ನ ನಾವು
ಈ ಪಬ್ಲಿಕ್ ಕಂಪ್ನಿಗಳಿಗೂ ಉಪಯೋಗ ಮಾಡ್ತೀವಿ. ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳಿದಾವಲ್ಲ, ಅದರ ಸೇವಕರಿಗೂ ನಾವು ಪಬ್ಲಿಕ್ ಸರ್ವೆಂಟ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ದಟ್ಸ್ ಅ ಮೀನಿಂಗ್ ಆಫ್ ಇಟ್. ದೆನ್ ರೀಸನ್ ಟು ಬಿಲೀವ್. ಏನು ರೀಸನ್ ಟು ಬಿಲೀವ್ ಅಂದರೆ, ಎ ಪರ್ಸನ್ ಈಸ್ ಸೇಡ್ ಟು ಹ್ಯಾವ್ ರೀಸನ್ಸ್ ಟು ಬಿಲೀವ್. ಅವನನ್ನು ಏನೋ ಮಾಡಿದಾನೆ ಅಂತ ನಾವು ನಂಬ್ತೀವಿ. ಯಾವಾಗ ನಂಬ್ತೀವಿ ಅಂತಂದ್ರೆ ಅದಕ್ಕೆ ಸರಿಯಾದ ಸಫಿಷಿಯಂಟ್ ಕಾರಣ ಇರಬೇಕು. ಇಫ್ ಹಿ ಹ್ಯಾಸ್ ಸಫಿಷಿಯಂಟ್ ಕಾಸ್ ಟು ಬಿಲೀವ್ ದ್ಯಾಟ್ ಥಿಂಗ್ ಬಟ್ ನಾಟ್ ಅದರ್ವೈಸ್. ನಿಮಗೆ ಕಾರಣಗಳಿರಬೇಕು. ಒಬ್ಬ ವ್ಯಕ್ತಿಯನ್ನು ನಾವು ರೀಸನ್ ಟು ಬಿಲೀವ್ ಹಿ ಹ್ಯಾಸ್ ಮರ್ಡರ್ಡ್ ಅಂತ ಇಟ್ಕೊಳ್ಳಿ. ರೀಸನ್ ಟು ಬಿಲೀವ್ ಹಿ ಹ್ಯಾಸ್ ಮರ್ಡರ್ಡ್ ಅಂದರೆ ಅವನು ಕೊಲೆ ಮಾಡಿದನ ಅನ್ನುವುದನ್ನು ನಂಬುವುದಕ್ಕೆ ಕಾರಣಗಳಿರಬೇಕು. ಅವನ ಕೈ ರಕ್ತಮಯ ಆಗಿರುತ್ತೆ. ಸೊ ದಟ್ ಈಸ್ ಎ ಎವಿಡೆನ್ಸ್. ಆ ರೀತಿ. ದೆನ್ ಸ್ಪೆಷಲ್ ಲಾ. ಇಲ್ಲಿ ಹಿಂದೆಲ್ಲ ಸ್ಪೆಷಲ್ ಲಾ ಅಂತ ಹೇಳಿದ್ವಲ್ವಾ ನಾವು. ಈ ಡೆಫಿನೇಷನಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಸ್ಪೆಷಲ್ ಲಾ ಸಮ್ವೇರ್ ಹಿಯರ್. ಎಸ್, ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಸ್ಪೆಷಲ್ ಲಾ. ಇಲ್ಲಿಯೂ ಸ್ಪೆಷಲ್ ಲಾ ಇದೆ, ಇಲ್ಲಿಯೂ ಸ್ಪೆಷಲ್ ಲಾ ಇದೆ. ಇದು ದಿಸ್ ಈಸ್ ಆಲ್ಸೋ ಸ್ಪೆಷಲ್ ಲಾ, ದಿಸ್ ಈಸ್ ಆಲ್ಸೋ ಸ್ಪೆಷಲ್ ಲಾ. ದೇರ್ ಫಾರ್ ವಾಟ್ ಈಸ್ ಮೆಂಟ್ ಬೈ ಸ್ಪೆಷಲ್ ಲಾ? ವಾಟ್ ಈಸ್ ಮೆಂಟ್ ಬೈ ಸ್ಪೆಷಲ್ ಲಾ? ವಿಶೇಷ ಕಾನೂನು. ಏನಾಗುತ್ತೆ ಅಂತಂದರೆ, ನಾವು ಎಲ್ಲ ಶಿಕ್ಷೆಗಳನ್ನು ನಾವು BNS ನಲ್ಲಿ ಬರೆದಿಲ್ಲ ಅಥವಾ IPC ಬರೆದಿರಲಿಲ್ಲ. ಹೊಸ ಹೊಸ ಅಪರಾಧಗಳು ಹುಟ್ಕೊಳ್ತಾ ಬಂದು ಅವುಗಳನ್ನು ವಿಶೇಷವಾದಂತಹ ಕಾನೂನುಗಳನ್ನು ಮಾಡಿದ್ವಿ ನಾವು. ಫಾರ್ ಎಕ್ಸಾಂಪಲ್ ಪೋಕ್ಸೋ, ಆಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ದೆನ್ PMLA ಆ್ಯಕ್ಟ್, ದೆನ್ ಟಾಡಾ, ಮೀಸಾ, ಪೋಟಾ, ಇವೆಲ್ಲ ಅನೇಕ ಕಾನೂನುಗಳನ್ನು ಮಾಡಿದ್ದೀವಿ. ಅಲ್ಲಿಯೂ ಕೂಡ ಅಪರಾಧಿಕ ಶಿಕ್ಷೆಗಳು ಆಗ್ತವೆ. ಅಲ್ಲಿಯೂ ಅಪರಾಧಿಕ ಶಿಕ್ಷೆ ಆಗುವಂತಹ ಆ ಕಾನೂನುಗಳಿಗೆ ನಾವೇನು ಹೇಳ್ತೀವಿ? ವಿಶೇಷ ಕಾನೂನುಗಳು ಅಂತ ಹೇಳ್ತೀವಿ. ದಟ್ಸ್ ಇಟ್. ವಿಶೇಷ ಕಾನೂನುಗಳು ಅಂಥೇಳಿ ಹೇಳ್ತೀವಿ. ರೈಟ್. ಸೊ ದೆನ್ 31 ವ್ಯಾಲ್ಯೂಯೇಬಲ್ ಸೆಕ್ಯೂರಿಟಿ. ವ್ಯಾಲ್ಯೂಯೇಬಲ್ ಅಂದರೆ ಸೆಕ್ಯೂರಿಟಿ ಕೊಡ್ತೀವಿ. ಬೇಲ್ ಬಾಂಡ್ ಅಂತ ಹೇಳ್ತಾರೆ ನೋಡಿ. ಸೆಕ್ಯೂರಿಟಿ ಅಂತಂದರೆ ನಮ್ಮಲ್ಲಿರುವಂತಹ ಒಂದು ಆಸ್ತಿಯನ್ನು ಕೊಡೋದು, ಅಡಮಾನ ಇಡೋದು. ಅದಕ್ಕೆ ನಾವೇನಂತೀವಿ? ಸೆಕ್ಯೂರಿಟಿ. ಎ ಮೀನ್ಸ್ ಎ ಡಾಕ್ಯುಮೆಂಟ್. ನಾವು ಪಟ್ಟ ಒಯ್ದಿಡ್ತೀವಿ, ಅಲ್ಲಿ ಆ ಆಸ್ತಿಯ ಪಟ್ಟ ಇರುತ್ತಲ್ವಾ, ಪ್ರೂಫ್, ಅದನ್ನು ಒಯ್ದು ಕೊಡ್ತೀವಿ. ವಿಚ್ ಈಸ್ ಆರ್ ಪರ್ಪೋರ್ಟ್ಸ್ ಟು ಬಿ ಎ ಡಾಕ್ಯುಮೆಂಟ್ ವೇರ್ ಬೈ ಎ ಲೀಗಲ್ ರೈಟ್ ಈಸ್ ಕ್ರಿಯೇಟೆಡ್, ಎಕ್ಸ್ಟೆಂಡೆಡ್, ಟ್ರಾನ್ಸ್ಫರ್ಡ್, ರಿಸ್ಟ್ರಿಕ್ಟೆಡ್, ಎಕ್ಸ್ಟಿಂಗ್ವಿಶ್ಡ್ ಆರ್ ರಿಲೀಸ್ಡ್, ಆರ್ ವೇರ್ ಬೈ ಎ ಪರ್ಸನ್ acknowledges that he lies under legal liability or has not a certain legal right. ನೋಡಿ, ಅದ್ರ ಮೇಲೆ ನನ್ನ ಹಕ್ಕಿಲ್ಲ ಅಂಥೇಳಿ ಅದನ್ನು ಕೊಡೋದು. ಅದಕ್ಕೆ ನಾವೇನಂತೀವಿ? ಸೆಕ್ಯೂರಿಟಿ ಅಂತೀವಿ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎ ರೈಟ್ಸ್ ಈಸ್ ನೇಮ್, ಅದೇ ಸೇಮ್ ಎಕ್ಸಾಂಪಲ್, ಆನ್ ದ ಬ್ಯಾಕ್ ಆಫ್ ದಿ ಬಿಲ್ ಆಫ್ ಎಕ್ಸ್ಚೇಂಜ್. ಆವಾಗ ಅವನೇನು ಮಾಡ್ದ? ತನ್ನ ಹಕ್ಕನ್ನು ಬಿಟ್ಕೊಟ್ಟ. ದಟ್ ಈಸ್ ಎ ಸೆಕ್ಯೂರಿಟಿ. ಇನ್ನೊಬ್ಬನಿಗೆ ನಾವು ಏನು ಮಾಡಿದ್ವಿ? ಬಿಟ್ಕೊಡ್ತೀವಿ. ಆಸ್ ದ ಇಫೆಕ್ಟ್ ಆಫ್ ದಿಸ್ ಎಂಡಾರ್ಸ್ಮೆಂಟ್ ಈಸ್ ಟ್ರಾನ್ಸ್ಫರ್ ದ ರೈಟ್. ಇಲ್ಲಿ ರೈಟ್ನ, ತನ್ನ ಹಕ್ಕನ್ನು ಏನು ಮಾಡ್ದ ಅವನು? ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ದ. ದಟ್ ಈಸ್ ದ ಎಕ್ಸಾಂಪಲ್. ವ್ಯಾಲ್ಯೂಯೇಬಲ್ ಸೆಕ್ಯೂರಿಟಿ. ಇಟ್ ಇಸ್ ಎ ಸಿಂಪಲ್ ಥಿಂಗ್. ವ್ಯವಹಾರಿಕವಾಗಿ ನಾವು ದಿನಾಲು ಯೂಸ್ ಮಾಡ್ತೀವಿ. ದೆನ್ ವೆಸಲ್. ನೋಡಿ, ಹಾರ್ಬರ್ ಅಂದರೆ ನೀವು ಬಂದರು ಅಂತ ತಿಳ್ಕೊಬೇಡಿ, ಆಮೇಲೆ ಹಡಗಿಗೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಬೇಡಿ. ವೆಸಲ್ ಅಂದರೆ ಹಡಗು. ವೆಸಲ್ ಅಂದರೆ ಹಡಗು. ಹ್ಯೂಮನ್ ವೆಸಲ್ ಮೀನ್ಸ್ ಎನಿಥಿಂಗ್ ಮೇಡ್ ಫಾರ್ ಕನ್ವೇಯನ್ಸ್ ಬೈ ವಾಟರ್. ಅದು ಒಂದು ಡೋಣಿಯಿಂದ ಹಿಡ್ಕೊಂಡು ದೊಡ್ಡ ಶಿಪ್ ಇರ್ಬೋದು. ಎಲ್ಲದಕ್ಕೂ ನಾವೇನು ಮಾಡ್ತೀವಿ? ವೆಸಲ್ ಅಂತಕ್ಕಂಥ ಡೆಫಿನೇಷನ್ ಅನ್ನು ಮಾಡ್ತೀವಿ. ವೆಸಲ್ ಅಂತಕ್ಕಂಥ ಡೆಫಿನೇಷನ್. ವಾಲಂಟಿಯರ್ಲಿ, ಸ್ವಯಂ ಪ್ರೇರಣೆಯಿಂದ. ಎ ಪರ್ಸನ್ ಈಸ್ ಸೇ ಟು ಕಾಸ್ ಎನ್ ಇಫೆಕ್ಟ್ ವಾಲಂಟರಿಲಿ ವೆನ್ ಹಿ ಕಾಸಸ್ ಇಟ್ ಬೈ ಮೀನ್ಸ್ ವೇರ್ ಬೈ ಹಿ ಇಂಟೆಂಡೆಡ್ ಟು ಕಾಸ್ ಇಟ್, ಆರ್ ಬೈ ಮೀನ್ಸ್ which at the time of employing those means he knew he had reason to believe to be likely to cause it. ಅಂದರೆ ಒಬ್ಬ ಮನುಷ್ಯ ಯಾವುದೇ ಒಂದು ಕ್ರಿಯೆಯನ್ನು ಸ್ವಯಂ ಪ್ರೇರಿತವಾಗಿ ಮಾಡುವುದನ್ನು ನಾವೇನು ಹೇಳ್ತೀವಿ? ವಾಲಂಟರಿಲಿ. ಅಂದರೆ ಸ್ವಯಂ ಪ್ರೇರಿತವಾಗಿ. ಏನು ಹೇಳ್ತೀವಿ ನಾವು ಅದಕ್ಕೆ? ಸ್ವಯಂ ಪ್ರೇರಿತವಾಗಿ ಅಂತ ಹೇಳ್ತೀವಿ. ಸ್ವಯಂ ಪ್ರೇರಿತವಾಗಿ ಮಾಡುವಂಥ ಕ್ರಿಯೆ. ಆದರೆ ಸ್ವಯಂ ಪ್ರೇರಿತವಾಗಿ ಮಾಡುವುದು ಅನ್ನೋದನ್ನು ನಾವು ಕಾನೂನಾತ್ಮಕವಾಗಿ ಹೆಂಗೆ ಹೇಳ್ತೀವಿ ಅಂತಂದರೆ, ಆ ಕ್ರಿಯೆಯನ್ನು ಮಾಡುವ ಸಂದರ್ಭದಲ್ಲಿ ಅದರಿಂದ ಆಗುವಂತಹ ಆಗು ಹೋಗುಗಳ ಬಗ್ಗೆನೂ ನನಗೇನಿರಬೇಕು? ಮಾಹಿತಿ,
ಅರಿವು ಇರಬೇಕು. ಅದು ವಾಲಂಟರಿ. ದಟ್ ಈಸ್ ವಾಲಂಟರಿ. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಕೊಟ್ಟಂಥ ಎಕ್ಸಾಂಪಲ್, ಎ ಸೆಟ್ಸ್ ಫೈರ್ ಬೈ ನೈಟ್ ಟು ಎನ್ ಇನ್ಹ್ಯಾಬಿಟೆಡ್ ಹೌಸ್ ಇನ್ ಎ ಲಾರ್ಜ್ ಟೌನ್ ಫಾರ್ ದ ಪರ್ಪಸ್ ಆಫ್ ಫೆಸಿಲಿಟೇಟಿಂಗ್ ಎ ರಾಬರಿ and thus causes death of a person. Here, A may not have intended to cause the death and may even be sorry for the death has caused by his act. Yet, if he knew that he was likely to cause death, he has caused death voluntarily. ನೋಡಿ, ಇಲ್ಲಿ ಅವನೇನು ಮಾಡ್ತಾನೆ, ರಾಬರಿ ಮಾಡೋಕ್ಕೆ ಮನೆಗೆ ಬೆಂಕಿ ಹಚ್ತಾನೆ. ಆದರೆ ಅದರಿಂದ ಒಬ್ಬ ವ್ಯಕ್ತಿಯ ಸಾವಾಗುತ್ತೆ. ಸಾವು ಮಾಡುವುದು ನನ್ನ ಉದ್ದೇಶ ಆಗಿಲ್ಲ ಅಂತ ಹೇಳಿ ಅವನಿಗೆ ಹೇಳೋಕ್ಕಾಗಲ್ಲ. ಅದು ಕೂಡ ನಾವೇನಂತೀವಿ, ವಾಲಂಟರಿ ಲೆಕ್ಕದಲ್ಲಿ ತಗೊಳ್ತೀವಿ. ದಟ್ಸ್ ದ ಕಾನ್ಸೆಪ್ಟ್ ಹಿಯರ್. ಅಂದರೆ ಅದರ ಕಾನ್ಸಿಕ್ವೆನ್ಸಿನ ಜ್ಞಾನ ಅವನಿಗೆ ಇರಬೇಕು. ಹಿ ನ್ಯೂ ಆರ್ ಹ್ಯಾಡ್ ರೀಸನ್ ಟು ಬಿಲೀವ್ ಇಟ್ ಲೈಕ್ಲಿ ಟು ಕಾಸ್, ಈ ರೀತಿ ಆಗಬಹುದು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅವನು ಮಾಡ್ತಾನಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ, ವಾಲಂಟರಿ ಅಂತ ಹೇಳ್ತೀವಿ. ಎಸ್, ಅದನ್ನೇ ಕನ್ನಡದಲ್ಲಿದೆ ಇಲ್ಲಿ. ನೆಕ್ಸ್ಟ್ ಡೆಫಿನೇಷನ್. ದೀಸ್ ಆರ್ ಆಲ್ ವೆರಿ ಸಿಂಪಲ್ ಡೆಫಿನೇಷನ್. ವಿಲ್ಗೆ ನಾವೇನಂತೀವಿ ಅಂತಂದರೆ ಟೆಸ್ಟಮೆಂಟರಿ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ಜೀವಿತವಾಗಿರುವಾಗ ಅವ ಏನು ಮಾಡ್ತಾನೆ, ನಾನು ಸತ್ತ ಮೇಲೆ ಇದು ನಿನಗೆ ಸೇರಲಿ ಅಂತ ಬರ್ಕೊಡೋದು, ಅದು ವಿಲ್. ವುಮನ್ ನೋಡಿ, ಇಲ್ಲಿ ವುಮನ್ ಮೀನ್ಸ್ ಎ ಫಿಮೇಲ್ ಆಫ್ ಎನಿ ಏಜ್. ಮೆನ್ ಅಂದರೆ ಮೆನ್ ಆಫ್ ಎನಿ ಏಜ್. ಫಿಮೇಲ್ ಮೀನ್ಸ್ ಫಿಮೇಲ್ ಆಫ್ ಎನಿ ಏಜ್. ರಾಂಗ್ಫುಲ್ ಗೇನ್, ರಾಂಗ್ಫುಲ್ ಲಾಸ್. ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ? ಡಿಸ್ಆನೆಸ್ಟ್ಲಿ ಅಂತ ಹೇಳುವಾಗ ಹೇಳಿದ್ದೀನಿ. ಡಿಸ್ಆನೆಸ್ಟ್ಲಿ ಯಾವುದೋ ಒಂದು ಕ್ರಿಯೆ ಮಾಡಿದರೆ ಇವೆರಡೂ ಆಗ್ತವೆ. ರಾಂಗ್ಫುಲ್ ಗೇನು ಆಗುತ್ತೆ, ರಾಂಗ್ಫುಲ್ ಲಾಸು ಆಗುತ್ತೆ. ಎರಡೂ ಇದಾವೆ ಇಲ್ಲಿ. ರಾಂಗ್ಫುಲ್ ಗೇನ್, ರಾಂಗ್ಫುಲ್ ಲಾಸ್. ನೋಡಿ, ಮೀನ್ಸ್ ಗೇನ್ ಬೈ ಅನ್ಲಾಫುಲ್ ಮೀನ್ಸ್ ನೀವು ಗಳಿಸಿದ್ದು ಕಾನೂನಾತ್ಮಕವಾಗಿ ಇರುವುದಿಲ್ಲ. ಕಳ್ತನ ಮಾಡೋದು, ಇಟ್ ಈಸ್ ಎ ಗೇನ್ ಬೈ ಅನ್ಲಾಫುಲ್ ಮೀನ್ಸ್. ಆದ್ದರಿಂದ ಏನಾಗುತ್ತೆ, ಯಾರ ಮನೆ ಕಳ್ತನ ಆಗುತ್ತೆ ಅವ್ರಿಗೆ ಲಾಸ್ ಆಗುತ್ತೆ, ಅವ್ರಿಗೆ ರಾಂಗ್ಫುಲ್ ಲಾಸ್. ಅನ್ಲಾಫುಲ್ means of property. One minute, let me. Means loss by unlawful means of property to which person losing it legally entitled. Yes. ಒಂದು ಮನೆ ಕಳ್ತನ ಆದರೆ ಕಳ್ತನದ ಲಾಭ ನನಗಾಗುತ್ತೆ. ಐ ಆಮ್ ಹ್ಯಾವಿಂಗ್ ಎ ರಾಂಗ್ಫುಲ್ ಗೇನ್. ಯಾವ ಮನೆಯನ್ನು ಕಳ್ತನ ಮಾಡಿದ್ದೀನಿ ಅದರ ಮಾಲಕನಿಗೆ ಹಾನಿ ಆಗುತ್ತೆ, ಅವನಿಗೆ ರಾಂಗ್ಫುಲ್ ಲಾಸ್. ದಟ್ ಈಸ್ ದ ಮೀನಿಂಗ್. ವೆರಿ ಸಿಂಪಲ್ ಮೀನಿಂಗ್ ಆಫ್ ದೀಸ್ ಥಿಂಗ್ಸ್. Then 38. Gaining wrongfully and losing wrongfully. Nodi. Gaining wrongfully. What is this? Wrongful gain, wrongful loss. Illi adana ee riti kodidane. Gaining wrongfully or losing wrongfully. A person is said to gain wrongfully when such person retains wrongfully as well as when such person acquires wrongfully. ಅಂದರೆ ಯಾವ ವಸ್ತು ನನಗೆ ಸೇರಿರುವುದು ಅಲ್ಲವೋ ಅದನ್ನು ನಾನು ನನ್ನ ಹತ್ರ ಇಟ್ಕೊಂಡಿದ್ರೆ ಅದು ಗೇನಿಂಗ್ ಲಾಫುಲಿ. ಎ ಪರ್ಸನ್ ಈಸ್ ಸೇಡ್ ಟು ಲೂಸ್ ರಾಂಗ್ಫುಲಿ ವೆನ್ ಸಚ್ ಪರ್ಸನ್ ಈಸ್ ರಾಂಗ್ಫುಲಿ ಕೆಪ್ಟ್ ಔಟ್ ಆಫ್ ಎನಿ ಪ್ರಾಪರ್ಟಿ ಆಸ್ ವೆಲ್ ಆಸ್ ವೆನ್ ಸಚ್ ಪರ್ಸನ್ ಈಸ್ ರಾಂಗ್ಫುಲಿ ಡಿಪ್ರೈವ್ಡ್ ಆಫ್ ದಟ್ ಪ್ರಾಪರ್ಟಿ. ನೋಡಿ, ಇಲ್ಲೇನಾಗುತ್ತೆ, ಇನ್ನೊಬ್ಬ ವ್ಯಕ್ತಿ ಅವನಿಗೆ ಸೇರಬೇಕಾಗಿರುತ್ತೆ, ಆದರೂ ತಪ್ಪಾಗಿ ಬೇರೆಯವ್ರ ಹತ್ರ ಇರ್ತದೆ. ಸೊ ದಟ್ ಈಸ್ ರಾಂಗ್ಫುಲಿ ಲೂಸಿಂಗ್. ದೆನ್ 39 ಸೆಕ್ಷನ್ 239. ಇದು ಲಾಸ್ಟ್ ಸೆಕ್ಷನ್. ವರ್ಡ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಯೂಸ್ಡ್ ಬಟ್ ನಾಟ್ ಡಿಫೈನ್ಡ್ ಇನ್ ದಿಸ್ ಸಂಹಿತ. ಯಾವ ಶಬ್ದಗಳನ್ನು ನಾವು ಇಲ್ಲಿ 2-1 38 ತನಕ ಮಾಡ್ಕೊಂಡು ಬಂದಿದ್ದೀವೋ ಈ ಡೆಫಿನೇಷನ್ ಅನ್ನು ಹೊರತುಪಡಿಸಿ, ಇದರ ಅರ್ಥ ಹೊರತುಪಡಿಸಿ ಏನಾಗುತ್ತೆ, ಬಟ್ ಡಿಫೈನ್ಡ್ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ and BNSS shall have the meaning respectively as assigned by them. ಅಂದರೆ ನಮ್ಮ 39ನೇ ಸೆಕ್ಷನ್ 239
ಆಫ್ BNS ಏನು ಹೇಳುತ್ತೆ ಅಂತಂದರೆ ಇಟ್ ಕನೆಕ್ಟ್ಸ್ ಎ ಲಿಂಕ್. ಏನೇನು ಲಿಂಕು? IT Act I think 2000 plus BNSS 2023. ಇದರಲ್ಲಿರುವಂತಹ ಕಾನೂನಿನಲ್ಲಿ ಏನಾದರೂ ವ್ಯಾಖ್ಯಾನಗಳಿದ್ರೆ ಅವು ಕೂಡ BNSನ ವ್ಯಾಖ್ಯಾನಗಳು. All those definitions available either in the Information Technology Act or in the ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಅದರಲ್ಲಿರ್ತಕ್ಕಂತಹ ಡೆಫಿನೇಷನ್ಗಳು, ವ್ಯಾಖ್ಯಾನಗಳು ಕೂಡ BNSನ ವ್ಯಾಖ್ಯಾನಗಳು ಎಂದು ಪರಿಗಣಿಸತಕ್ಕದ್ದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಐ ಥಿಂಕ್ ಇಲಾಬೊರೇಟ್ಲಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆಲ್ಮೋಸ್ಟ್ ಆಲ್ ದ ಡೆಫಿನೇಷನ್ಸ್. ಅದರಿಂದ ಇಲ್ಲಿ ನೀವೇನಾದರೂ ಈ ಡೆಫಿನೇಷನ್ನಲ್ಲಿ ನಾವು ಒಂದು ಉಪಸಂಹಾರ ಮಾಡುವುದಾದರೆ ಎಷ್ಟೋ ಸಲ ಈ ಒಂದು ವ್ಯಾಖ್ಯಾನಗಳನ್ನು ಏನು ನಾವಿಲ್ಲಿ ಹೇಳಿದ್ದೀವಿ ಸೆಕ್ಷನ್ 2ನಲ್ಲಿ ಇಡೀ ಸಂಹಿತೆಯಲ್ಲಿ ಇವುಗಳ ಉಪಯೋಗ ಮಾಡಿದಾಗ ನೀವು ಈ ಸೆಕ್ಷನ್ 2ನಲ್ಲಿರ್ತಕ್ಕಂಥ ಅರ್ಥವನ್ನೇ ಅರ್ಥೈಸಬೇಕು. ನಂಬರ್ 1. ಅದಕ್ಕೆ ಉದಾಹರಣೆ ನೋಡಿ, ಕೋರ್ಟ್ ಅಂದರೆ ಕೋರ್ಟ್ನ ಜಡ್ಜ್ಗಳು ಜಡ್ಜ್ಮೆಂಟ್ ಕೊಡುವಂತಹ ಒಂದು ಪ್ರಕ್ರಿಯೆಯನ್ನು ಅವ್ರು ಏನು ಹೇಳಿದ್ದಾರೆ? ಕೋರ್ಟ್ ಅಂತ ಹೇಳಿದ್ದಾರೆ. ಅದರಂತ ಆ್ಯಕ್ಟ್ ಅಂದರೆ ಒಂದೇ ಆ್ಯಕ್ಟ್ ಅಲ್ಲ, ಸೋ ಮೆನಿ ಆ್ಯಕ್ಟ್ಸ್. ಪರ್ಸನ್ ಅಂದರೆ ಒಬ್ಬನೇ ವ್ಯಕ್ತಿ ಅಲ್ಲ, ಹಿ ಮೇ ಬಿ ಫಿಮೇಲ್, ಮೇಲ್ ಆರ್ ನಂಬರ್ ಆಫ್ ಪರ್ಸನ್ಸ್. ಈ ರೀತಿಯಾದಂತಹ ಅನೇಕ ವಿಷಯಗಳನ್ನ ನಾವಿಲ್ಲಿ ನೋಡಿದ್ದೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತು ಇದರ PDF ಫೈಲನ್ನು ಕೂಡ ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ, ದಿಸ್ ಈಸ್ ಮೈ ಟೆಲಿಗ್ರಾಮ್ ಚಾನಲ್ SBN Law. ಯು ಕ್ಯಾನ್ ಸರ್ಚ್ ಫಾರ್ SBN Law, ಯು ವಿಲ್ ಗೆಟ್ ಇನ್ ಟೆಲಿಗ್ರಾಮ್ ಆ್ಯಂಡ್ ಯು ಕ್ಯಾನ್ ಡೌನ್ಲೋಡ್ ದಿ PDF. ನಾಳೆ ಅಷ್ಟೊತ್ತಿಗೆ ನಾನು ಈ PDF ನೋಟ್ಗಳನ್ನು ಅದರಲ್ಲಿ ಹಾಕಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಇದು ದೊಡ್ಡ ವಿಡಿಯೋ ಯಾಕಾಗಿದೆ ಅಂತಂದರೆ ಐ ಹ್ಯಾವ್ ಬ್ರಾಟ್ ಆಲ್ ದ ಕಾನ್ಸೆಪ್ಟ್ಸ್ ಹಿಯರ್, ಆಲ್ ದ ಕಾನ್ಸೆಪ್ಟ್ಸ್ ಇನ್ ಡೀಟೇಲ್ ಫಾರ್ ಯುವರ್ ಪರ್ಪಸ್. ವಿತ್ ದಿಸ್ ನನ್ನ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದರೆ ಆ ವಿಡಿಯೋಗಳನ್ನ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಪರೀಕ್ಷೆ ಬರುವಷ್ಟೊತ್ತಿಗೆ ಸಾಧ್ಯವಾದಷ್ಟು ಪೋರ್ಷನನ್ನು ನಾನು ಎಷ್ಟು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಮುಗಿಸ್ತೀನಿ ಅಂತ ಹೇಳಿ ನಿಮಗೆ ಪುನರುಚ್ಚರಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.